ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 25ME 11I ಡಿಪ್ಲೊಮಾ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಲೆಬಸ್ ಇದೆ ಅದರಲ್ಲಿ ಕ್ವಿಜ್ ಅಥವಾ MCQ ಅನ್ನೋ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಮೈನ್ ಎಕ್ಸಾಮಲ್ಲಿ ಅದು ಇರೋದ್ರಿಂದ 15 ಮಾರ್ಕ್ಸ್ಗೆ. ಸೊ ಪ್ರೀವಿಯಸ್ 2 ಸೆಷನ್ಸಲ್ಲಿ ಕ್ವಿಜ್ 1 ಮತ್ತು ಕ್ವಿಜ್ 2 ಸಾಲ್ವ್ ಮಾಡಿದ್ವಿ. ಓನ್ಲಿ ಫಾರ್ ಪ್ರಾಕ್ಟೀಸ್ ಆ್ಯಂಡ್ ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಬಿ ಸಕ್ಸೀಡೆಡ್ ಇನ್ ಯುವರ್ ಎಕ್ಸಾಮ್ ಅಂತ ಇದೊಂದು ವಿಡಿಯೋನ ಮಾಡಿಕೊಟ್ಟಿದ್ದೀನಿ. ಸೊ ಕೈನಮ್ಯಾಟಿಕ್ಸ್ ಆಫ್ ಮೆಷಿನ್ಸ್, ಟ್ರಾನ್ಸ್ಮಿಷನ್ ಆಫ್ ಪವರ್, ಬೆಲ್ಟ್ ಮತ್ತು ಗೇರ್ ಡ್ರೈವ್ಸ್ ಏನಿದೆಯೋ ಸಿಲೆಬಸ್ಸಲ್ಲಿ ವೀಕ್ 8, 9, 10, 11. ಸೊ ಈ ಒಂದು ವೀಕ್ಸಲ್ಲಿರೋ ಕಂಟೆಂಟಿಗೆ ಈ ಒಂದು ಸೆಷನ್ನಲ್ಲಿ ಕ್ವಿಝನ್ನ ಪ್ರಾಕ್ಟೀಸ್ ಮಾಡೋಣ ಈ ಒಂದು ವಿಡಿಯೋ ಸೆಷನ್ನಲ್ಲಿ. ಮತ್ತು 5 to 6 ಕ್ವಶನ್ ಆ್ಯಸ್ ಪರ್ ಯುವರ್ ಮಾಡಲ್ ಕ್ವಶನ್ ಪೇಪರು ಬರುವಂಥ ಚಾನ್ಸಸ್ ಇರೋದ್ರಿಂದ ಸೊ ಡೋಂಟ್ ಮಿಸ್ ಎನಿ ಆಫ್ ದ ಕ್ವಶನ್ಸ್. ಆಲ್ ಕ್ವಶನ್ಸ್ ಆರ್ ಡೈರೆಕ್ಟ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಒನ್ಸ್ ಯು ರೀಡ್ ಆಲ್ ದ ಕಂಟೆಂಟ್ಸ್ ರಿಲೇಟೆಡ್ ಟು ಕೈನಮ್ಯಾಟಿಕ್ಸ್ ಆಫ್ ಮೆಷಿನ್ಸ್, ಬೆಲ್ಟ್ ಡ್ರೈವ್ ಮತ್ತು ಗೇರ್ ಡ್ರೈವು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಬಿಫೋರ್ ಪ್ರೊಸೀಡಿಂಗ್ ಒಂದ್ಸಲ ನೀವು ಓದ್ಕೊಂಡು ವಿ ಕ್ಯಾನ್ ಡೂ ಇಟ್ ಪ್ಯಾರಲಲಿ ಅಂತಲೇ ಹೇಳ್ಬೋದು. ಸೊ ಈ ಏನು ಫಸ್ಟ್ ಟಾಪಿಕ್ ಏನಿರುತ್ತೆ ವೀಕ್ 8 ಮತ್ತು 9 ಅಂದರೆ ಕೈನಮ್ಯಾಟಿಕ್ಸ್ ಆಫ್ ಮೆಷಿನ್ ಟಾಪಿಕ್ ಮೇಲೆ ಫಸ್ಟ್ ಶುರು ಮಾಡೋಣ. ಆಮೇಲೆ ವಿಲ್ ಮೂವ್ ಆನ್ ಟು ದ ಟ್ರಾನ್ಸ್ಮಿಷನ್ ಆಫ್ ಪವರ್ ಆ್ಯಂಡ್ ಗೇರ್ ಡ್ರೈವ್ಸ್. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಎ ಕೈನಮ್ಯಾಟಿಕ್ ಲಿಂಕ್ ಈಸ್, ಸೊ ಯು ಶುಡ್ ನೋ ದ ಡೆಫಿನಿಷನ್ ಆಫ್ ಲಿಂಕ್. ಸೊ ಲಿಂಕ್ದು ಡೈರೆಕ್ಟ್ ಡೆಫಿನಿಷನ್ ಗೊತ್ತಿದೆ ಎಲ್ರಿಗೂ. ವಾಟ್ ಈಸ್ ಎ ಲಿಂಕ್? ಸೊ ಲಿಂಕ್ ಇಸ್ ಅ ರಿಜಿಡ್ ಬಾಡಿ ದಟ್ ಕನೆಕ್ಟ್ಸ್ ಅದರ್ ಪಾರ್ಟ್ಸ್ ಆಫ್ ಅ ಮೆಷಿನ್ ಟು ಟ್ರಾನ್ಸ್ಮಿಟ್ ಮೋಷನ್. ಅಂದರೆ ಲಿಂಕ್ ಅನ್ನೋದು ಇನ್ನೊಂದು ಲಿಂಕ್ ಜೊತೆ ಕನೆಕ್ಟ್ ಆಗಿ ಆ ಒಂದು ಮೆಷಿನ್ ಆಪ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಡಿವೈಸ್. ಸೊ ಈಸ್ ಇಟ್ ಎ ಫ್ಲೆಕ್ಸಿಬಲ್ ಬಾಡಿ? ಫ್ಲೆಕ್ಸಿಬಲ್ ಲಿಂಕ್ ಅಂತ ಇದೆ, ಬಟ್ ದ್ಯಾಟ್ ಡಸಂಟ್ ಸ್ಟೋರ್ ದ ಎನರ್ಜಿ. ಸೊ ಹಂಗಾಗಿ ಸೊ ದಿಸ್ ಆಪ್ಷನ್ ಇಸ್ ಇನ್ಕರೆಕ್ಟ್. ಸೊ ವಿ ಕೆನಾಟ್ ಕಾಲ್ ಇಟ್ ಆಸ್ ಎ ಸ್ಪ್ರಿಂಗ್ ಯೂಸ್ಡ್ ಆಸ್ ಎ ಮೆಷಿನ್. ಸ್ಪ್ರಿಂಗ್ನ ನಾವು ಒಂದು ಲಿಂಕ್ ಅಂತ ತಗೊಳಕ್ಕಾಗಲ್ಲ, ಬಿಕಾಸ್ ಬರೀ ಓನ್ಲಿ ಸ್ಪ್ರಿಂಗಿಂದ ಯಾವುದೇ ಮೆಷಿನಲ್ಲಿರೋ ಪಾರ್ಟ್ಸ್ ವರ್ಕ್ ಆಗಲ್ಲ. ಇಟ್ ನೀಡ್ಸ್ ಟು ಬಿ ಕನೆಕ್ಟ್ ಟು ದ ಅದರ್ ಪಾರ್ಟ್ಸ್ ಆಲ್ಸೋ. ಆ್ಯಂಡ್ ಇಟ್ ಇಸ್ ನಾಟ್ ಎ ಫ್ಲೂಯಿಡ್ ಅಂತಲೂ ಕರೆಯೋಕ್ಕಾಗಲ್ಲ. ಹಾಗಾಗಿ ಅ ರಿಜಿಡ್ ಬಾಡಿ ದಟ್ ಕನೆಕ್ಟ್ಸ್ ಅದರ್ ಪಾರ್ಟ್ಸ್ ಟು ಟ್ರಾನ್ಸ್ಮಿಟ್ ಮೋಷನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ದ ಪೇರ್ ಬಿಟ್ವೀನ್ ಪಿಸ್ಟನ್ ಅಂಡ್ ಸಿಲಿಂಡರ್. ಸೊ ಈ ಕ್ವಶನ್ ತಗೊಳ್ಳೋಕ್ಕಿಂತ ಮುಂಚೆ ಟೈಪ್ಸ್ ಆಫ್ ಪೇರ್ಸ್ ಬಗ್ಗೆ ನಿಮ್ಗೊಂದು ಐಡಿಯಾ ಇರಬೇಕು. ಯಾವ್ಯಾವ ಕೈನಮ್ಯಾಟಿಕ್ ಪೇರ್ಸ್ ಇದೆ. ಸ್ಲೈಡಿಂಗ್ ಪೇರು, ರೋಲಿಂಗ್ ಪೇರು, ಟರ್ನಿಂಗ್ ಪೇರು, ಸ್ಕ್ರೂ ಪೇರು, ಸ್ಪೆರಿಕಲ್ ಪೇರು, ಹೈಯರ್ ಪೇರ್, ಲೋಯರ್ ಪೇರ್, ಸೆಲ್ಫ್ ಕ್ಲೋಸ್ಡ್. ಸೊ ಆ ಥರ ಅಷ್ಟು ಪೇರ್ಸ್ದು ಡೆಫಿನಿಷನ್ ಗೊತ್ತಿದ್ರೆ ಸೊ ದಿಸ್ ಕ್ವಶನ್ ಇಸ್ ವೆರಿ ಸಿಂಪಲ್. ಪಿಸ್ಟನ್ ಮತ್ತು ಸಿಲಿಂಡರ್ ಮಧ್ಯೆ ಇರುವಂಥ ಪೇರ್ ಯಾವುದು? ಪಿಸ್ಟನ್ ಸಿಲಿಂಡರ್ ನಿಮಗೆಲ್ಲ ಗೊತ್ತೇ ಇದೆ. ಪಿಸ್ಟನ್ನು ಸಿಲಿಂಡರ್ ಒಳಗಡೆ ರೆಸಿಪ್ರೊಕೇಟ್ ಆಗೋದ್ರಿಂದ ದೆರ್ ಇಸ್ ನೋ ರೊಟೇಷನ್, ಹಾಗಾಗಿ ದೆರ್ ಇಸ್ ನೋ ರೋಲಿಂಗ್ ಓವರ್ ದೇರ್. ರೋಲಿಂಗ್ ಆಗೋದಿಲ್ಲ, ಅಲ್ಲಿ ಯಾವುದೇ ಥರ ಸ್ಕ್ರೂ ಥ್ರೆಡ್ಸ್ ಇರೋದಿಲ್ಲ, ಏನು ಟರ್ನಿಂಗ್ ಆಗೋದಿಲ್ಲ. ಪಿಸ್ಟನ್ನು ಸಿಲಿಂಡರ್ ಒಳಗಡೆ ಮೂವ್ಮೆಂಟ್ ಆಗುತ್ತೆ ಅಷ್ಟೇ, ಲೆಫ್ಟ್ ಟು ರೈಟ್ ಅಥವಾ ಟಾಪ್ ಟು ಬಾಟಮ್. ಹಾಗಾಗಿ ಓನ್ಲಿ ಸ್ಲೈಡ್ ಹ್ಯಾಪನಿಂಗ್ ದೇರ್. ಹಾಗಾಗಿ ಅದನ್ನು ಸ್ಲೈಡಿಂಗ್ ಪೇರ್ ಅಂತ ಕರಿಬೋದು. ಅಂದರೆ ಒನ್ ಲಿಂಕ್ ಈಸ್ ಸ್ಲೈಡಿಂಗ್ ಓವರ್ ದ ಅದರ್ ಲಿಂಕ್ ಆಗ್ತಾ ಇದೆ. ದಟ್ ಈಸ್ ದ ಮೀನಿಂಗ್ ಆಫ್ ಸ್ಲೈಡಿಂಗ್ ಪೇರ್. ದ ಶಾಫ್ಟ್ಸ್ ಇನ್ ಎ ರೌಂಡ್ ಹೋಲ್ ಕ್ಯಾನ್ ಬೋತ್ ರೊಟೇಟ್ ಅಂಡ್ ಸ್ಲೈಡ್. ಹಂಗಂದ್ರೆ ಏನು? ದಿಸ್ ರೆಪ್ರೆಸೆಂಟ್ಸ್ ಅಂತ ಕೇಳ್ತಾ ಇದೆ ಕ್ವಶನಲ್ಲಿ. ಸೊ ಒಂದು ಶಾಫ್ಟು ಹೋಲ್ ಒಳಗಡೆ ರೊಟೇಟು ಆಗ್ತಾ ಇದೆ, ಸ್ಲೈಡು ಆಗ್ತಾ ಇದೆ. ಸೊ ನಿಮಗೆ ಗೊತ್ತಿರ್ಬೋದು ಟೈಪ್ಸ್ ಆಫ್ ಕನ್ಸ್ಟ್ರೈನ್ಡ್ ಮೋಷನಲ್ಲಿ ವಿ ಹ್ಯಾವ್ 3 ಕನ್ಸ್ಟ್ರೈನ್ಡ್ ಮೋಷನ್: ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್, ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಆ್ಯಂಡ್ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್. ಸೊ ಈ ಮೂರಲ್ಲೇ ಯಾವುದೋ ಒಂದು ಎಕ್ಸಾಂಪಲ್ ಆಗಿದೆ ಕೊಟ್ಟಿರುವಂಥದ್ದು. ದೆರ್ ಇಸ್ ನೋ ಫಿಕ್ಸ್ಡ್ ಮೋಷನ್ ಬಿಕಾಸ್ ಅಲ್ಲಿ ರೊಟೇಟು ಆಗ್ತಾ ಇದೆ, ಮೂವ್ ಆಗ್ತಿರೋದ್ರಿಂದ ದಿಸ್ ಆಪ್ಷನ್ ಇಸ್ ನಾಟ್ ವ್ಯಾಲಿಡ್. ಬಟ್ ಈ ಮೂರದು ಡೆಫಿನೇಷನ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಗೆಸ್ ದ ಆನ್ಸರ್ ಅಥವಾ ಚೂಸ್ ದ ಆನ್ಸರ್ ಫಾರ್ ದಿಸ್. So first you should know the meaning of completely constrained motion. What do you mean by completely constrained motion? ಅಂದರೆ ಯಾವುದೋ ಒಂದು ಸ್ಕ್ವೇರ್ ಹೋಲ್ ಇರುತ್ತೆ ಅನ್ಕೊಳ್ಳೋಣ. ಸ್ಕ್ವೇರ್ ಹೋಲ್ ಒಳಗಡೆ ಸ್ಕ್ವೇರ್ ಬಾರ್ ಮೂವ್ ಆದರೆ ಓನ್ಲಿ ಸ್ಲೈಡ್ ಆಗ್ತಾ ಇದೆ, ದೇರ್ ಇಸ್ ನೋ ರೊಟೇಷನ್. ಬರೀ ಸ್ಲೈಡ್ ಆಗ್ತಾ ಇರೋದ್ರಿಂದ ವಿ ಕ್ಯಾನ್ ಕಾಲ್ ದಟ್ ಆಸ್ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್. ಸೊ ಇಲ್ಲೇನಾಗ್ತಾ ಇದೆ? ಸ್ಲೈಡು ಆಗ್ತಾ ಇದೆ, ರೊಟೇಷನ್ ಆಗ್ತಾ ಇದೆ. ಹಾಗಾಗಿ ಇವೆರಡು ಆಪ್ಷನ್ ಅಲ್ಲಿ ನೋಡ್ತಾ ಬರೋಣ. ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂದ್ರೆ ಏನು? ಸೊ ಬರೀ ಸ್ಲೈಡ್ ಅಲ್ಲ, ಇನ್ಯಾವುದೋ ಒಂದು ರೊಟೇಷನ್ ಆಗ್ತಾ ಇದೆ. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಬಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್ ಆಲ್ಸೋ. ಇಲ್ಲೂ ಕೂಡ ಮೋಷನ್ನು ಲೈಕ್ ಯಾವುದೋ ಒಂದು ರೊಟೇಟ್ ಆಗಬೇಕು ಇಲ್ಲ ಸ್ಲೈಡ್ ಆಗಬೇಕು. ಬಟ್ ಯಾವ್ದಾದ್ರು ಒಂದನ್ನ ನೀವು ಬೇರೆ ಲೋಡಿಂದ, ಫಾರ್ ಎಕ್ಸಾಂಪಲ್ ಇನ್ ಜರ್ನಲ್ ಬೇರಿಂಗ್ ಲೋಡ್ ಅಪ್ಲೈ ಆಗ್ತಿರೋದ್ರಿಂದ ಅದು ಸ್ಲೈಡ್ ಆಗೋದನ್ನ ತಡೀತಾ ಇದೆ, ಬಟ್ ರೊಟೇಷನ್ ಆಗ್ತಾ ಇದೆ. ಸೊ ಓನ್ಲಿ ಒನ್ ಥಿಂಗ್ ಇಸ್ ಹ್ಯಾಪ್ನಿಂಗ್. ಸೊ ದಟ್ ಈಸ್ ಕಾಲ್ಡ್ ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್. ಬಟ್ ಫಾರ್ ದಿಸ್ ಕ್ವಶನ್ ದ ಕರೆಕ್ಟ್ ಆಪ್ಷನ್ ಇಸ್ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್. ಅಂದರೆ ಬೋತ್ ರೊಟೇಟ್ ಅಂಡ್ ಸ್ಲೈಡ್ ಎರಡೂ ಥರ ಮೋಷನ್ ಆಗೋದಕ್ಕೆ ನಾವು ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ದ ಬೀಮ್ ಇಂಜಿನ್ ಇಸ್ ದ ಇನ್ವರ್ಷನ್ ಆಫ್ ವಿಚ್ ಕೈನಮ್ಯಾಟಿಕ್ ಚೈನ್? ಸೊ ಕೈನಮ್ಯಾಟಿಕ್ ಚೈನ್ದು ನಿಮಗೆಲ್ಲ ಗೊತ್ತಿದೆ.
ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೈನಮ್ಯಾಟಿಕ್ ಚೈನ್ಸ್. ಅದರಲ್ಲಿ 3 ಟೈಪ್ ಇದೆ. ಇದು 4 ಬಾರ್ ಚೈನು, ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನು, ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನು. ಇದು 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಅದರಲ್ಲಿ ಇನ್ವರ್ಷನ್ ಒಳಗಡೆ ಹೋಗಿರುವಂಥ ಕ್ವಶನ್ ಇದು. ಸೊ ಈ ಡಯಾಗ್ರಾಮ್ ಓನ್ಲಿ ಫಾರ್ ಯುವರ್ ರೆಫರೆನ್ಸ್ ಐ ಹ್ಯಾವ್ ಕೆಪ್ಟ್ ಹಿಯರ್. ಎಕ್ಸಾಮಲ್ಲಿ ಯಾವುದೇ ಥರ ಡಯಾಗ್ರಾಮ್ಸ್ ಪ್ರಾಬಬ್ಲಿ ನಿಮಗೆ ಬರೋದಕ್ಕೆ ಚಾನ್ಸಸ್ ಕಡಿಮೆ. ಹಾಗಾಗಿ ನಿಮ್ಮ ಹೇಳ್ಕೊಡೋಕ್ಕೋಸ್ಕರ ನಾನು ಇದನ್ನ ಇಟ್ಟಿರೋದ್ರಿಂದ ಯು ಜಸ್ಟ್ ಯೂಸ್ ಇಟ್ ಫಾರ್ ರೆಫರೆನ್ಸ್ ಅಂತ ಅನ್ಕೋಬಹುದು ನೀವು. ಸೊ ಬೀಮ್ ಎಂಜಿನ್ ಅಂದರೆ ಏನು? ಬೀಮ್ ಎಂಜಿನ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ ಎ ಕ್ರ್ಯಾಂಕ್ ಹಿಯರ್, ಕನೆಕ್ಟಿಂಗ್ ರಾಡ್, ಆ್ಯಂಡ್ ಸೊ ದರ್ ಇಸ್ ಎ ಬೀಮ್ ವಿಚ್ ಇಸ್ ಕಾಲ್ಡ್ ಲಿವರ್ ಅಂತಾನು ಕರಿತೀವಿ. ಆ್ಯಂಡ್ ಪಿಸ್ಟನ್ ಅಂಡ್ ಸಿಲಿಂಡರ್ ಈ ಕಡೆ ರೊಟೇಷನ್ ಆಗ್ತಾ ಇದೆ, ಈ ಕಡೆ ರೆಸಿಪ್ರಿಕೇಟ್ ಆಗ್ತಾ ಇದೆ. ಸೊ ಹೌ ಮೆನಿ ಲಿಂಕ್ಸ್ ಆರ್ ದೇರ್ ಆರ್ 4 ಲಿಂಕ್ಸ್. ಅಗೈನ್ ಯಾವ ಸ್ಲೈಡರ್ ಕ್ರ್ಯಾಂಕ್ ಚೈನ್ದು ಇನ್ವರ್ಷನ್ ಇದು ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಟರ್ನಿಂಗ್ ಪೇರ್ಸ್ ಇದೆ, ಎಷ್ಟು ಸ್ಲೈಡಿಂಗ್ ಪೇರ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೀಮ್ ಎಂಜಿನಲ್ಲಿ ನಿಮಗೆ ಆಲ್ ದ 4 ಪೇರ್ಸ್ ಆರ್ ಟರ್ನಿಂಗ್, ಎಲ್ಲ ಟರ್ನಿಂಗ್ ಪೇರ್ ಆಗ್ತಿದೆ. ಸೊ ಡೋಂಟ್ ಸಿ ದಿಸ್ ಇಸ್ ಓನ್ಲಿ ಅನ್ ಅಪ್ಲಿಕೇಶನ್. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ there is one rotation, one turning, and there is another turning here, another turning here, and another turning at the fixed point. ಹಂಗಾಗಿ 4 ಟರ್ನಿಂಗ್ ಪೇರ್ ಇರುವಂತಹ ಯಾವುದು ಕೈನಮ್ಯಾಟಿಕ್ ಚೈನ್ ಅಂತ ಹೇಳಿದ್ರೆ ದಟ್ ಇಸ್ ಎ 4 ಬಾರ್ ಚೈನ್. ಅದ್ರದ್ದು ಇನ್ವರ್ಷನ್ ಬೀಮ್ ಎಂಜಿನ್. ಸೊ ಸ್ಲೈಡರ್ ಕ್ರ್ಯಾಂಕ್ ಚೈನ್ ತಪ್ಪಾಗುತ್ತೆ, ಡಬಲ್ ಸ್ಲೈಡರ್ ಕ್ರ್ಯಾಂಕ್ ತಪ್ಪಾಗುತ್ತೆ. ಪ್ಯಾಂಟೋಗ್ರಾಫ್ ಇಸ್ ಎ ಡಿಫರೆಂಟ್ ಮೆಕ್ಯಾನಿಸಮ್. ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಇಸ್ 4 ಬಾರ್ ಚೈನ್. ಸ್ಕಾಚ್-ಯೋಕ್ ಮೆಕ್ಯಾನಿಸಮ್ ಇಸ್ ದ ಇನ್ವರ್ಷನ್ ಆಫ್. ಸೊ ಅಗೈನ್ ದಿಸ್ ಇಸ್ ಆಲ್ಸೋ ಈ ಥರದ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಹಾಗಾಗಿ ಕೈನಮ್ಯಾಟಿಕ್ ಚೈನ್ಸ್ದು ಇನ್ವರ್ಷನ್ಸು ಅಷ್ಟನ್ನು ಕೂಡ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಟೇಕ್ ಅಪ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಕಾಚ್-ಯೋಕ್ ಮೆಕ್ಯಾನಿಸಮ್ ಅಲ್ಲಿ ಹೌ ಮೆನಿ ಟರ್ನಿಂಗ್ ಪೇರ್ಸ್ ಅಂಡ್ ಹೌ ಮೆನಿ ಸ್ಲೈಡಿಂಗ್ ಪೇರ್ಸ್. ಸೊ ಯೂಶುವಲಿ ಸ್ಕಾಚ್-ಯೋಕ್ ಮೆಕ್ಯಾನಿಸಮ್ ಅಲ್ಲಿ ಇಟ್ ಈಸ್ ಅ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್. ಇಲ್ಲಿ 2 ಸ್ಲೈಡಿಂಗ್ ಪೇರ್ ಇರುತ್ತೆ, 2 ಟರ್ನಿಂಗ್ ಪೇರ್ ಇರುತ್ತೆ. ಯು ಕ್ಯಾನ್ ಸಿ 1 ಸ್ಲೈಡಿಂಗ್ ಪೇರ್ and another sliding pair inside and 2 turning pairs. Other things are 2 turning pairs. ಸೊ 4 ಬಾರ್ ಚೈನ್ ಅಲ್ಲಿ 4 ಕೂಡ ಟರ್ನಿಂಗ್ ಪೇರ್ ಆಗಬೇಕು. ಇಲ್ಲಿ ಸ್ಲೈಡ್ ಆಗ್ತಾ ಇದೆ, ಹಾಗಾಗಿ ಇದು ಅಬ್ಸಲ್ಯೂಟ್ ಆಗುತ್ತೆ ಅಥವಾ ತಪ್ಪಾಗುತ್ತೆ. ಪ್ಯಾಂಟೋಗ್ರಾಫ್ ಇಸ್ ಎ ಡಿಫರೆಂಟ್ ಮೆಕ್ಯಾನಿಸಮ್. ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಅಲ್ಲಿ 3 ಟರ್ನಿಂಗ್ ಪೇರ್ ಮತ್ತೆ 1 ಸ್ಲೈಡಿಂಗ್ ಪೇರ್ ಇರುತ್ತೆ. ಸೊ ಈ ಒಂದು ಆನ್ಸರ್ ಅಲ್ಲಿ 2 ಸ್ಲೈಡಿಂಗು 2 ಟರ್ನಿಂಗ್ ಇರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಇಸ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಲೋಯರ್ ಪೇರ್ಸ್ ಯಾವ ಥರ ಕಾಂಟ್ಯಾಕ್ಟ್ ಆಗುತ್ತೆ ಲೋಯರ್ ಪೇರ್ಸ್ ಅಲ್ಲಿ ಅಂದರೆ ಇಟ್ ಇಸ್ ಆಲ್ಸೋ ಟೈಪ್ ಆಫ್ ಕೈನಮ್ಯಾಟಿಕ್ ಪೇರ್ಸ್. ಸೊ ಲೋಯರ್ ಪೇರ್ಸ್ ಅಲ್ಲಿ ಲೈನ್ ಕಾಂಟ್ಯಾಕ್ಟ್ ಆಗುತ್ತಾ, ಪಾಯಿಂಟ್ ಕಾಂಟ್ಯಾಕ್ಟ್ ಆಗುತ್ತಾ, ನೋ ಕಾಂಟ್ಯಾಕ್ಟಾ ಅಥವಾ ಸರ್ಫೇಸ್ ಕಾಂಟ್ಯಾಕ್ಟಾ? ಸೊ ಯು ಶುಡ್ ಥಿಂಕ್ ದಟ್ ಲೈನ್ ಮತ್ತೆ ಪಾಯಿಂಟ್ ಕಾಂಟ್ಯಾಕ್ಟು ಹೈಯರ್ ಪೇರ್ಸು, ನೋ ಕಾಂಟ್ಯಾಕ್ಟ್ ಅನ್ನೋದು ತಪ್ಪ ಆನ್ಸರು. ಹಂಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ ಸರ್ಫೇಸ್ ಕಾಂಟ್ಯಾಕ್ಟ್. ಸೊ ಎರಡು ಏನು ಲಿಂಕ್ಗಳ ಮಧ್ಯ ಸರ್ಫೇಸ್ ಕಾಂಟ್ಯಾಕ್ಟ್ ಆದರೆ ಅದಕ್ಕೆ ನಾವು ಲೋಯರ್ ಪೇರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ನಂಬರ್ ಆಫ್ ಲಿಂಕ್ಸ್ ಇನ್ ಎ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್. ಸೊ ನೀವು ಯಾವುದೇ ಕೈನಮ್ಯಾಟಿಕ್ ಚೈನ್ ತಗೊಳ್ಳಿ, ಆಸ್ ಪರ್ ದ ಗ್ರಬ್ಲರ್ ಕ್ರೈಟೀರಿಯಾ 2, 3, 5 ಈಸ್ ದ ರಾಂಗ್ ಆನ್ಸರ್ಸ್. ಆಲ್ವೇಸ್ ಯು ಶುಡ್ ಚೂಸ್ ವಿತ್ ದ 4 ಲಿಂಕ್ಸ್. ಹಂಗಾಗಿ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಆದರೂ ಅಷ್ಟೇ, ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಆದರೂ ಅಷ್ಟೇ, 4 ಬಾರ್ ಚೈನ್ ಆದರೂ ಅಷ್ಟೇ, ದೇರ್ ಆರ್ 4 ಕೈನಮ್ಯಾಟಿಕ್ ಲಿಂಕ್ಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಪಿಸ್ಟನ್ ಅಂಡ್ ಸಿಲಿಂಡರ್ ಅರೇಂಜ್ಮೆಂಟ್ ಯಾವ ಇನ್ವರ್ಷನ್ ಅಥವಾ ಯಾವ ಕೈನಮ್ಯಾಟಿಕ್ ಪೇರ್? ಸೊ ದಿಸ್ ಇಸ್ ಅ ರಿಪಿಟೇಷನ್ ಕ್ವಶನ್. ಪಿಸ್ಟನ್ ಅಂಡ್ ಸಿಲಿಂಡರ್ ಅಥವಾ ಪಿಸ್ಟನ್ ಸ್ಲೈಡಿಂಗ್ ಇನ್ ಎ ಸಿಲಿಂಡರ್ ಅಂತ ಒಂದು ಕ್ವಶನ್ ಬಂದಿತ್ತು ಬಿಫೋರ್. ಯಾವ ಅರೇಂಜ್ಮೆಂಟು? ಯು ಕ್ಯಾನ್ ಈಸಿಲಿ ಗೆಸ್. ದೆರ್ ಇಸ್ ನೋ ಟರ್ನಿಂಗ್, ದೆರ್ ಇಸ್ ನೋ ರೋಲಿಂಗ್, ದೆರ್ ಇಸ್ ನೋ ಸ್ಪೆರಿಕಲ್, ಓನ್ಲಿ ದ ರಿಮೈನಿಂಗ್ ಇಸ್ ಸ್ಲೈಡಿಂಗ್ ಪೇರ್. ಸ್ಲೈಡಿಂಗ್ ಪೇರ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಇನ್ವರ್ಷನ್ ಆಫ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್? ಅಗೇನ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಇನ್ವರ್ಷನ್ಸ್ ಗೊತ್ತಿರಬೇಕು ನಿಮಗೆ. ಅಂದರೆ 3 ಟರ್ನಿಂಗ್ ಪೇರು, 1 ಸ್ಲೈಡಿಂಗ್ ಪೇರು. ಇಲ್ಲಿ 4 ಬಾರ್ ಲಿಂಕೇಜ್ ಅಲ್ಲಿ 4 ಟರ್ನಿಂಗ್ ಪೇರು. ಸ್ಕಾಚ್-ಯೋಕ್ ಮೆಕ್ಯಾನಿಸಮು ಆಲ್ಸೋ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ದು ಇನ್ವರ್ಷನ್ನು. ಬೀಮ್ ಇಂಜಿನ್ 4 ಬಾರ್ ಚೈನ್ ಇನ್ವರ್ಷನ್ನು. ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೆಕ್ಯಾನಿಸಮ್ ಅಲ್ಲಿ 3 ಟರ್ನಿಂಗ್ ಪೇರು ಮತ್ತೆ 1 ಸ್ಲೈಡಿಂಗ್ ಪೇರ್ ಇರೋದ್ರಿಂದ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಇನ್ವರ್ಷನ್ನು ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ವಿಚ್ ಇಸ್ ಯೂಸ್ಡ್ ಇನ್ ಶೇಪರ್ ಮೆಷಿನ್. ವಿಚ್ ಆಫ್ ದೀಸ್ ಈಸ್ ಅನ್ ಇನ್ವರ್ಷನ್ ಆಫ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್? ಅಗೈನ್ ದ ಸೇಮ್ ಕ್ವಶನ್. ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಅಲ್ಲಿ ಇನ್ಯಾವ್ಯಾವುದು ಟೈಪ್ಸ್ ಇದೆ ಇನ್ವರ್ಷನ್ಸು ಅಂತ ನೋಡೋದಾದ್ರೆ ಕಪ್ಲಿಂಗ್ ರಾಡು, ದಿಸ್ ಇಸ್ ನಾಟ್ ಏನು ಇನ್ವರ್ಷನ್ ಆಫ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್, ಇಟ್ ಈಸ್ ಇನ್ವರ್ಷನ್ ಆಫ್ 4 ಬಾರ್ ಚೈನ್. ಬೀಮ್ ಇಂಜಿನ್ ಕೂಡ 4 ಬಾರ್ ಚೈನ್. ಪ್ಯಾಡ್ಸ್ ಇಂಡಿಕೇಟರ್ಸು ಡಿಫರೆಂಟ್ ಮೆಕ್ಯಾನಿಸಮು. ಪೆಂಡುಲಮ್ ಪಂಪ್ ಅಂತ ಒಂದು ಮೆಕ್ಯಾನಿಸಮ್ ಇದೆ, ಅದರಲ್ಲಿ 3 ಟರ್ನಿಂಗ್ ಪೇರ್ಸ್ ಅಂಡ್ 1 ಸ್ಲೈಡಿಂಗ್ ಪೇರ್ ಇರೋದ್ರಿಂದ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ದು ಕರೆಕ್ಟ್ ಆಪ್ಷನ್ನು ಇನ್ವರ್ಷನ್ನು ಪೆಂಡುಲಮ್ ಪಂಪ್ ಫಾರ್ ದಿಸ್ ಕ್ವಶನ್. Which of the following is a fluid link? So this is a type of link question.
ಯಾವ್ಯಾವ ಲಿಂಕ್ಸ್ ಇದೆ? ಯೂಶುವಲಿ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಲಿಂಕ್ಸ್. ಒಂದು ರಿಜಿಡ್, ಒಂದು ಫ್ಲೆಕ್ಸಿಬಲ್, ಇನ್ನೊಂದು ಫ್ಲೂಯಿಡ್. ಸೊ ರಿಜಿಡ್ ಲಿಂಕ್ ಅಂದರೆ ದೇರ್ ಇಸ್ ನೋ ರಿಲೇಟಿವ್ ಮಿಷನ್ ಬಿಟ್ವೀನ್ ದ ಪಾರ್ಟ್ಸ್. ಫ್ಲೆಕ್ಸಿಬಲ್ ಲಿಂಕ್ ಅಂದರೆ ದೇರ್ ಕ್ಯಾನ್ ಬಿ ಏನು ಡಿಫಾರ್ಮೇಷನ್ ಆಗೋದು, ಎಲಾಂಗೇಷನ್ ಆಗೋದು, ಕಾಂಟ್ರಾಕ್ಷನ್ ಆಗೋದು, ಆ ಥರ ಲಿಂಕ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ. ಫ್ಲೂಯಿಡ್ ಲಿಂಕ್ಸ್ ಅಂದರೆ ಯೂಸ್ ಪರ್ಟಿಕ್ಯುಲರ್ಲಿ ಫಾರ್ ಫ್ಲೂಯಿಡ್ ಅಪ್ಲಿಕೇಶನ್, ಹೈಡ್ರಾಲಿಕ್ ಅಪ್ಲಿಕೇಶನ್ಸಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಡೈರೆಕ್ಟ್ ಆನ್ಸರ್ ಚೂಸ್ ಮಾಡ್ಬೋದು. ದೆರ್ ಇಸ್ ನೋ ಬೆಲ್ಟ್ ಅಂಡ್ ಪುಲ್ಲಿ, ದೆರ್ ಇಸ್ ನೋ ಕನೆಕ್ಟಿಂಗ್ ರಾಡ್, and there is no crankshaft. So the correct answer for this question is hydraulic brake system ಅಲ್ಲಿ fluid link ಇರುತ್ತೆ. Cam and follower is a mechanism. Which example ಅಂತ ಕೇಳ್ತಾ ಇದೆ. Is it a turning, self-closed, lower or higher? So cam and follower mechanism ಪಾಯಿಂಟ್ ಅಂಡ್ ಲೈನ್ ಕಾಂಟ್ಯಾಕ್ಟ್ ಆಗುತ್ತೆ. ಕ್ಯಾಮ್ ಮತ್ತೆ ಫಾಲೋಯರು ವಾಲ್ಗಳಲ್ಲಿ ನೋಡ್ತೀವಿ. ಪ್ರತಿಯೊಂದು ಐಸ್ ಇಂಜಿನ್ಸಲ್ಲೂ ವಾಲ್ಗಳಿರುತ್ತೆ. ಆ ವಾಲ್ವ್ಗಳಲ್ಲಿ ಕ್ಯಾಮ್ ಅಂಡ್ ಫಾಲೋವರ್ ಮೆಕ್ಯಾನಿಸಮ್ಸ್ನ ನೋಡ್ತೀವಿ. ಕರೆಕ್ಟ್ ಟೈಮ್ಗೆ ಓಪನ್ ಆಗಬೇಕು, ಇನ್ಲೆಟ್ ವಾಲ್ವ್, ಎಕ್ಸಾಸ್ಟ್ ವಾಲ್ವ್. ಹಂಗಾಗಿ ಸೊ ಲೇಟೆಸ್ಟ್ ಸ್ಟೇಜಸಲ್ಲಿ ನೀವು ಐಸ್ ಇಂಜಿನ್ಸ್ ಓದಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಸಿನ್ಸ್ ಯು ಆರ್ ಸ್ಟಡಿಯಿಂಗ್ ಪೇರ್ಸ್, ಕ್ಯಾಮ್ ಅಂಡ್ ಫಾಲೋವರ್ ಮೆಕ್ಯಾನಿಸಮ್ ಲೈನ್ ಕಾಂಟ್ಯಾಕ್ಟ್ ಅಥವಾ ಪಾಯಿಂಟ್ ಕಾಂಟ್ಯಾಕ್ಟ್ ಆಗೋದ್ರಿಂದ, ಸೊ ದಟ್ ಈಸ್ there is no turning pair here, there is no self-closed pair here. This is an higher pair, so not a lower pair. So lower pair ಅಂದರೆ ಪ್ರೀವಿಯಸ್ ಒಂದು ಕ್ವಶನ್ ಬಂದಿತ್ತು, ಸರ್ಫೇಸ್ ಕಾಂಟ್ಯಾಕ್ಟ್ ಆಗುವಂಥದ್ದು. ಕ್ಯಾಮ್ ಅಂಡ್ ಫಾಲೋಯರ್ ಆಗೋದು ಲೈನ್ ಕಾಂಟ್ಯಾಕ್ಟ್ ಆಗೋದು. ಸೊ ದಿಸ್ ಇಸ್ ಎ ಹೈಯರ್ ಪೇರ್. ದ ಮೆಕ್ಯಾನಿಸಮ್ obtained by fixing one link of a kinematic chain is called. ಸೊ ಯಾವ್ದಾದ್ರು ಒಂದು ಲಿಂಕ್ನ ಫಿಕ್ಸ್ ಮಾಡಿ ಡಿಫರೆಂಟ್ ಮೆಕ್ಯಾನಿಸಮ್ಸ್ನ ತಗೊಳ್ಳೋದಕ್ಕೆ ಏನಂತ ಕರಿತೀವಿ? ಮೆಷಿನ್ನ ಸ್ಟ್ರಕ್ಚರ, ಮೆಕ್ಯಾನಿಸಮ್, ಸಿಂಪ್ಲಿಯ ಮೆಕ್ಯಾನಿಸಮ್ ಅಥವಾ ಫ್ರೇಮ್. ಸೊ ಕ್ವಶನಲ್ಲೇ ಆನ್ಸರ್ ಇದೆ. ಸೊ ದೆರ್ ಇಸ್ ನೋ ಮೆಷಿನ್ ಹಿಯರ್. ಒಂದೇ ಒಂದು ಲಿಂಕಿಂದ ಮಾಡೋದಕ್ಕಾಗೋದಿಲ್ಲ. ದೆರ್ ಇಸ್ ಅ ಡಿಫರೆಂಟ್ ಡೆಫಿನಿಷನ್ ಫಾರ್ ದೀಸ್ ಟು. ದೆರ್ ಇಸ್ ನೋ ಫ್ರೇಮ್ ಕಮ್ಸ್ ಟು ದಿಸ್ ಕ್ವಶನ್. ದ ಕರೆಕ್ಟ್ ಆಪ್ಷನ್ ಇಸ್ ಮೆಕ್ಯಾನಿಸಮ್. ದ ಫಂಕ್ಷನ್ ಆಫ್ ಎ ಪ್ಯಾಂಟೋಗ್ರಾಫ್ ನೀವೆಲ್ಲ ನೋಡಿರ್ಬೋದು ಅಥವಾ ನೀವೆಲ್ಲ ಮಾಡೆಲ್ನ ಕ್ರಿಯೇಟ್ ಮಾಡಿರ್ಬೋದು. ಪ್ಯಾಂಟೋಗ್ರಾಫ್ ಏನಕ್ಕೆ ಯೂಸ್ ಮಾಡ್ತೀವಿ? ಯಾವುದೋ ಒಂದು ಡಯಾಗ್ರಾಮ್ನ ಅಥವಾ ಯಾವುದೋ ಒಂದು ಸ್ಕೆಚನ್ನು ಸ್ಕೇಲ್ ಅಪ್ ಆರ್ ಸ್ಕೇಲ್ ಡೌನ್ ಮಾಡೋದಕ್ಕೆ, ಕಾಪಿ ಅಥವಾ ಸ್ಕೇಲ್ ಮೋಷನ್ನ ಪ್ರಪೋರ್ಷನ್ ಆಗಿ ಮೂವ್ ಮಾಡೋದಕ್ಕೆ ನಾವು ಪ್ಯಾಂಟೋಗ್ರಾಫ್ ಅನ್ನೋ ಒಂದು ಮೆಕ್ಯಾನಿಸಮ್ನ ಯೂಸ್ ಮಾಡೋದ್ರಿಂದ ಯು ಕೆನಾಟ್ ಟೇಕ್ ಎನಿ ಅದರ್ ಆಪ್ಷನ್ಸ್. ಸೊ ಕಾಪಿ ಆರ್ ಸ್ಕೇಲ್ ಮೋಷನ್ ಪ್ರಪೋರ್ಷನಲಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದೆರ್ ಇಸ್ ನೋ ಕ್ವಿಕ್ ರಿಟರ್ನ್ ಸ್ಟ್ರೋಕ್ ಆರ್ ದೆರ್ ಇಸ್ ನಾನ್ ಪ್ಯಾರಲಲ್ ಶಾಫ್ಟ್ ಮಧ್ಯೆ ಟ್ರಾನ್ಸ್ಮಿಟ್ ಮೋಷನ್ ಆಗೋದಾಗಲಿ, ರೆಸಿಪ್ರಿಕೇಟ್ ಟು ರೋಟ್ರಿ ಕನ್ವರ್ಟ್ ಮಾಡೋದಾಗಲಿ ಯಾವುದೇ ಫಂಕ್ಷನ್ ಆಗದೇ ಇರೋದ್ರಿಂದ ಪ್ಯಾಂಟೋಗ್ರಾಫಲ್ಲಿ. So the correct option is copy or scale motion proportionally. A link which does not deform. ಸೊ ಈಗ ತಾನೇ ಹೇಳಿದೆ ನಾನು, ಯಾವ ಲಿಂಕು ಡಿಫಾರ್ಮೇಷನ್ ಆಗೋದಿಲ್ವೋ ಆ ಲಿಂಕ್ಗೆ ಏನಂತ ಕರಿತೀವಿ? ಯಾವಾಗ ಫೋರ್ಸ್ನ ಟ್ರಾನ್ಸ್ಮಿಟ್ ಮಾಡುವಾಗ. ಇದರ್ ಇಟ್ ಇಸ್ ಎ ಫ್ಲೆಕ್ಸಿಬಲ್ ಲಿಂಕ್, ಎಲಾಸ್ಟಿಕ್ ಲಿಂಕ್, ರಿಜಿಡ್ ಲಿಂಕ್ ಅಂಡ್ ಫ್ಲೂಯಿಡ್ ಲಿಂಕ್ಸ್. ಸೊ ಇಲ್ಲಿ ಟೈಪ್ಸ್ ಆಫ್ ಲಿಂಕ್ಸ್ ನೋಡೋದಾದ್ರೆ 4 ಆಪ್ಷನ್ ಇದೆ. ಎಲಾಸ್ಟಿಕ್ ಲಿಂಕ್ ಅಂತ ಯಾವುದೇ ಲಿಂಕ್ ಇಲ್ಲ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರಿಜೆಕ್ಟ್ ದಿಸ್ ಆಪ್ಷನ್. ಈ 3 ಲಿಂಕ್ದು ಡೆಫಿನೇಷನ್ ಗೊತ್ತಿರಬೇಕು. ಫ್ಲೆಕ್ಸಿಬಲ್ ಲಿಂಕ್ ಅಂದರೆ ಡಿಫಾರ್ಮೇಷನ್ ಆಗುತ್ತೆ. ಸೊ ವಿಚ್ ಡಿಫಾರ್ಮ್ ಅಂತ ಕೊಟ್ಟರೆ ಫ್ಲೆಕ್ಸಿಬಲ್ ಲಿಂಕ್ ಕರೆಕ್ಟ್ ಆಪ್ಷನ್ನು. ಸೊ ಹೈಡ್ರಾಲಿಕ್ ಅಥವಾ ಏನಾದರೂ ಲಿಕ್ವಿಡ್ ಆರ್ ಸಮಥಿಂಗ್ ಆ ಥರ ಏನಾದ್ರು ಆಪ್ಷನ್ ಬಂದರೆ ಫ್ಲೂಯಿಡ್. ಹಂಗಾಗಿ ಈ 2 ಆಪ್ಷನ್ನು ಔಟ್ ಆಯಿತು. ಉಳ್ಕೊಂಡಿದ್ದು ರಿಜಿಡ್ ಲಿಂಕ್. ಆಸ್ ದ ನೇಮ್ ಇಂಡಿಕೇಟ್ಸ್, ರಿಜಿಡ್ ಅಂತ ಕರೆಯೋದು ಯಾವಾಗ ದಟ್ ದೆರ್ ಇಸ್ ನೋ ಡಿಫಾರ್ಮೇಷನ್ ಟೇಕಿಂಗ್ ಪ್ಲೇಸ್. ಸೊ ಇಲ್ಲಿ ಯಾವುದೇ ಥರ ಡಿಫಾರ್ಮೇಷನ್ ಆಗದೆ ಇರೋದ್ರಿಂದ ರಿಜಿಡ್ ಲಿಂಕ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಬೋಲ್ಟ್ ಅಂಡ್ ನಟ್ ಮಧ್ಯೆ ಇರುವಂಥ ಪೇರ್ ಯಾವುದು? ಈಸ್ ಇಟ್ ಎ ಹೈಯರ್, ಲೋಯರ್, ಸ್ಕ್ರೂ ಆರ್ ರೋಲಿಂಗ್? ಸೊ ಬೋಲ್ಟ್ ಅಂಡ್ ನಟ್ ಅಂದ ತಕ್ಷಣ ನಿಮ್ಮ ಕಣ್ಣಿಗೆ ಬರಬೇಕಾಗಿರೋದು ಸ್ಕ್ರೂ ಇರುತ್ತೆ ಅಲ್ಲಿ ಅಂತ. ಸೊ ಡೈರೆಕ್ಟಾಗಿ ಇನ್ನೇನು ಆಪ್ಷನ್ಸ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಹೈಯರ್ ಪೇರ್, ಲೋಯರ್ ಪೇರ್ ಆರ್ ಡಿಫರೆಂಟ್. ರೋಲಿಂಗ್ ಪೇರ್ ಇಸ್ ಡಿಫರೆಂಟ್. ರೋಲಿಂಗ್ ಪೇರ್ ಅಂದರೆ ಒಂದು ಲಿಂಕ್ ಮೇಲೆ ಇನ್ನೊಂದು ಲಿಂಕು ರೋಲ್ ಆಗೋದು, ಅಂದರೆ ಉರುಳೋದು. ಸ್ಕ್ರೂ ಪೇರು ಉರುಳುತ್ತೆ ಅಂತ ಅನ್ಕೋಬೇಡಿ, ಉರುಳಲ್ಲ. ಅದು ಒಂದು ಲಿಂಕ್ ಮತ್ತು ಇನ್ನೊಂದು ಲಿಂಕ್ ಮಧ್ಯೆ ಜಾಯಿನ್ ಆಗೋ ಪ್ರೋಸೆಸ್ ಯಾವುದು? ಥ್ರೆಡ್ ಇರೋದ್ರಿಂದ. ಹಂಗಾಗಿ ಸ್ಕ್ರೂ ಪೇರ್ ಅಂತ ಕರಿತೀವಿ ಅದಕ್ಕೆ. ಸ್ಪೆರಿಕಲ್ ಪೇರಲ್ಲಿ ರಿಲೇಟಿವ್ ಮೋಷನ್ ಯಾವ ಥರ ಇರುತ್ತೆ? ರೋಲ್ ಆಗುತ್ತೆ ಸ್ಪೆರಿಕಲ್ ಪೇರಲ್ಲಿ. ಸೊ ಯು ಜಸ್ಟ್ ಥಿಂಕ್ ದಟ್ ಪೆನ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಕಾರ್ದು ಮಿರರ್ ಆಗಿರ್ಬೋದು, ಹೆಂಗೆ ವರ್ಕ್ ಆಗುತ್ತೆ? ಸೊ ಎಲ್ಲ ಡೈರೆಕ್ಷನಲ್ಲೂ ಅದು ರೊಟೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಂಗಾಗಿ ಸೊ ದೆರ್ ಇಸ್ ನೋ ರೋಲಿಂಗ್, ದೆರ್ ಇಸ್ ನೋ ಸ್ಲೈಡಿಂಗ್ ಅಥವಾ ಪ್ಯೂರ್ ರೊಟೇಷನ್ ಅಬೌಟ್ ಫಿಕ್ಸ್ ಆಕ್ಸಿಸ್ಸು ಅಲ್ಲ. ರೊಟೇಷನ್ ಇನ್ ಆಲ್ ಡೈರೆಕ್ಷನ್ಗೆ ಸ್ಪೆರಿಕಲ್ ಪೇರ್ ಅಂತ ತಗೋಬೋದು. When the motion between 2 links occurs only in one definite direction. So again these 3 definitions comes to picture. ಒಂದೇ ಡೈರೆಕ್ಷನಲ್ ಆದರೆ ಅದಕ್ಕೆ ಕಂಪ್ಲೀಟ್ಲಿ, ಎರಡು ಡೈರೆಕ್ಷನಲ್ ಆದರೆ ಇನ್ಕಂಪ್ಲೀಟ್ಲಿ, ಒಂದೇ ಡೈರೆಕ್ಷನಲ್ ಆಗುತ್ತೆ ಇನ್ನೊಂದು ಡೈರೆಕ್ಷನ್ ಮೂವ್ ಮಾಡದೇ ಇರೋ ಥರ ಬೇರೆ ಲೋಡ್ ಅಪ್ಲೈ ಆದರೆ ಸಕ್ಸಸ್ಫುಲಿ.
So for this question, completely constrained motion is the correct option. Next question, in a single slider crank, how many turning pairs and sliding pairs are present? How many turning pairs ಮತ್ತೆ how many sliding pairs ಇದೆ ಅಂತ ಕ್ವಶನ್ ಇದೆ. ಸೊ ಎಷ್ಟು ಟರ್ನಿಂಗ್ ಪೇರ್ ಎಷ್ಟು ಸ್ಲೈಡಿಂಗ್ ಪೇರ್ ಅನ್ನೋದ್ರ ಮೇಲೆ ಕೈನಮ್ಯಾಟಿಕ್ ಚೈನ್ಸ್ದು ನಾವು ಕ್ಲಾಸಿಫಿಕೇಶನ್ನ ಮಾಡಿರುವಂಥದ್ದು. ಸೊ ರಿಮೆಂಬರ್ 4 ಬಾರ್ ಏನು ಚೈನಲ್ಲಿ ನಾವು 4 ಟರ್ನಿಂಗ್ ಪೇರ್ಸ್ನ ನೋಡ್ತೀವಿ. ಅದೇ ಥರ ಡಬಲ್ ಸ್ಲೈಡರ್ ಕ್ರ್ಯಾಂಕಲ್ಲಿ ನಾವು 2 ಸ್ಲೈಡಿಂಗ್ ಪೇರ್ಸು ಮತ್ತು 2 ಟರ್ನಿಂಗ್ ಪೇರ್ಸ್ನ ನೋಡ್ತೀವಿ. ಸೊ 1 ಟರ್ನಿಂಗ್ ಪೇರ್ 3 ಸ್ಲೈಡಿಂಗ್ ಪೇರ್ ಇರುವಂಥದ್ದು ಯಾವುದೂ ಇಲ್ಲ. ಹಾಗಾಗಿ 3 ಟರ್ನಿಂಗ್ ಪೇರ್ಸ್ ಆ್ಯಂಡ್ 1 ಸ್ಲೈಡಿಂಗ್ ಪೇರ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. The purpose of crank in a slider crank mechanism is dash. ಸೊ ಕ್ರ್ಯಾಂಕ್ ಯೂಸ್ ಮಾಡ್ತೀವಲ್ಲ ನಾವು ಸ್ಲೈಡರ್ ಕ್ರ್ಯಾಂಕಲ್ಲಿ, ಅಂದರೆ ಫಸ್ಟ್ ಮೋಟರ್ ರೊಟೇಟ್ ಆದಾಗ ರೊಟೇಟ್ ಆಗುವಂತಹ ಆಬ್ಜೆಕ್ಟು ಕ್ರ್ಯಾಂಕು. ಅದ್ರದ್ದು ಕೆಲಸ ಏನು? ಅದು ಫಿಕ್ಸ್ಡ್ ಫ್ರೇಮ್ ಥರ ಕೆಲಸ ಮಾಡುತ್ತಾ? ನೋ. ಸ್ಲೈಡರ್ಗೆ ಸಪೋರ್ಟ್ ಮಾಡುತ್ತಾ? ಇಲ್ಲ. ಎನರ್ಜಿನ ಸ್ಟೋರ್ ಮಾಡುತ್ತಾ? ಇಲ್ಲ. ಸೊ ರೋಟರಿ ಮೋಷನಿಂದ ರೆಸಿಪ್ರಿಕೇಟರಿ ಮೋಷನ್ಗೆ ಮೋಷನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಹಾಗಾಗಿ ಕ್ರ್ಯಾಂಕ್ದು ಕೆಲಸ ಕನ್ವರ್ಟ್ ರೋಟರಿ ಮೋಷನ್ ಇಂಟು ರೆಸಿಪ್ರಿಕೇಟರಿ ಮೋಷನ್. ಸೊ CO3ಯಲ್ಲಿ ಕೈನಮ್ಯಾಟಿಕ್ಸ್ ಆಫ್ ಮೆಷಿನ್ಸ್ ಅನ್ನೋ ಟಾಪಿಕ್ ಮುಗೀತು. ಸೊ CO3ಯಲ್ಲಿ ಅರೌಂಡ್ 5 to 6 ಕ್ವಶನ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಇನ್ನು ಟ್ರಾನ್ಸ್ಮಿಷನ್ ಆಫ್ ಪವರ್ ಮತ್ತು ಗೇರ್ ಡ್ರೈವ್ಸ್ ಇರೋದ್ರಿಂದ ವಿಲ್ ಟೇಕ್ ಅಪ್ ಟ್ರಾನ್ಸ್ಮಿಷನ್ ಆಫ್ ಪವರ್ ಫಸ್ಟ್ ಆ್ಯಂಡ್ ಲೇಟರ್ ವಿ ಸಾಲ್ವ್ ಗೇರ್ ಡ್ರೈವ್ ಪ್ರಾಬ್ಲಮ್ಸ್. ಸೊ ಬೆಲ್ಟ್ ಡ್ರೈವ್ ಯೂಶುವಲಿ ಮೇಜರ್ ಪೋರ್ಷನ್ ಕವರ್ ಆಗಿರೋದ್ರಿಂದ ವಿಲ್ ಟೇಕ್ ಸಮ್ ಪ್ರಾಕ್ಟೀಸ್ ಕ್ವಶನ್ ರಿಲೇಟೆಡ್ ಟು ಬೆಲ್ಟ್ ಡ್ರೈವ್ಸ್. ಆ್ಯಂಡ್ ಓಪನ್ ಬೆಲ್ಟ್ ಡ್ರೈವ್ ಇಸ್ ಯೂಸ್ಡ್. ಯಾವಾಗ ಓಪನ್ ಬೆಲ್ಟ್ ಡ್ರೈವ್ನ ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಬಿಫೋರ್ ಆಪ್ಷನ್ ಯು ಶುಡ್ ಹ್ಯಾವ್ ಅ ಇಮೇಜ್ ಆಫ್ ಓಪನ್ ಬೆಲ್ಟ್ ಡ್ರೈವ್ ನಿಮ್ಮ ಕಣ್ಣು ಮುಂದೆ ಬರಬೇಕು. ಸೊ ಏನು ಓಪನ್ ಬೆಲ್ಟ್ ಡ್ರೈವ್ ಅಂದರೆ ಒಂದು ಡ್ರೈವರ್ ಪುಲ್ಲಿ ಇರುತ್ತೆ, ಒಂದು ಡ್ರಿವನ್ ಪುಲ್ಲಿ ಇರುತ್ತೆ. ಸೊ ಇಲ್ಲಿ ಎರಡು ಕೂಡ ಒಂದೇ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇದೆ. ಹಾಗಾಗಿ ದಿಸ್ ಇಸ್ ದ ಕೀವರ್ಡ್. ಸೊ ಶಾಫ್ಟ್ ರೊಟೇಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂದರೆ ಅದು ಕ್ರಾಸ್ಡ್ ಬೆಲ್ಟ್ ಡ್ರೈವು. ಶಾಫ್ಟ್ಸ್ ಆರ್ ಪರ್ಪೆಂಡಿಕ್ಯುಲರಾ? ಇಲ್ಲ. ವಿತೌಟ್ ಕಾಂಟ್ಯಾಕ್ಟೇ ಬಟ್ ಬೆಲ್ಟಿಂದ ಅದು ರನ್ ಆಗುವಂಥದ್ದು. But the correct option is shafts rotate in a same direction. The fast and loose pulley drive is used. ಯಾವಾಗ ಫಾಸ್ಟ್ ಮತ್ತು ಲೂಸ್ ಪುಲ್ಲಿ ಡ್ರೈವ್ ಯೂಸ್ ಮಾಡಿ ಡೆಫಿನೇಷನ್ ಗೊತ್ತಿರಬೇಕು. ಯಾವಾಗ ಫಾಸ್ಟ್ ಮತ್ತು ಲೂಸ್ ಪುಲ್ಲಿ ಡ್ರೈವ್ ಯೂಸ್ ಮಾಡ್ತೀವಿ ಅಂದರೆ ಪದೇ ಪದೇ ನಾವು ಮೆಷಿನ್ ಶಾಫ್ಟ್ನ ಆಫ್ ಮಾಡೋದು ಆನ್ ಮಾಡೋದು ಆ ಥರ ಮಾಡಬಾರ್ದು. ಅವಾಗ ಏನು ಮಾಡ್ತೀವಿ, ಒಂದು ಲೂಸ್ ಪುಲ್ಲಿ ಮತ್ತು ಒಂದು ಫಾಸ್ಟ್ ಪುಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ಬೇಕಾದರೂ ನೀವು ಶಾಫ್ಟ್ ರೊಟೇಷನ್ ಬೇಕಾದಾಗ ಫಾಸ್ಟ್ ಪುಲ್ಲಿ ಕನೆಕ್ಟ್ ಮಾಡ್ಕೋಬೋದು ಬೆಲ್ಟನ್ನು. ಇಲ್ಲ ಶಾಫ್ಟ್ ರೊಟೇಷನ್ ಆಗಬಾರ್ದು ಅಂದರೆ ಲೂಸ್ ಪುಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಲೈನ್ ಶಾಫ್ಟ್ಗೆ ಯಾವುದೇ ಥರ ನಿಮಗೆ ಏನೋ ಆಫ್ ಆ್ಯಂಡ್ ಆನ್ ಮಾಡದೇ ಇರೋ ಥರ ನಾವು ಆಪರೇಟ್ ಮಾಡ್ಕೋಬೋದು ಮಿಷಿನ್ ಶಾಫ್ಟ್ನ. ಹಾಗಾಗಿ ಸ್ಪೀಡ್ ರೇಷಿಯೋ, ಬೆಲ್ಟ್ ಟೆನ್ಷನ್ ರೆಡ್ಯೂಸ್ ಮಾಡೋದು, ಆಟೋಮ್ಯಾಟಿಕ್ ಲೂಬ್ರಿಕೇಷನ್ ಇದೆಲ್ಲ ರಾಂಗ್ ಆಪ್ಷನ್ ಆಗುತ್ತೆ. ಸೊ ಡ್ರಿವನ್ ಶಾಫ್ಟ್ ಯಾವಾಗ ಬೇಕಾದರೂ ಅವಾಗ ಸ್ಟಾಪ್ ಮಾಡೋದಕ್ಕೆ ನಾವು ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ಫಾಸ್ಟ್ ಆ್ಯಂಡ್ ಲೂಸ್ ಪುಲ್ಲಿ ಡ್ರೈವ್ನ ಯೂಸ್ ಮಾಡ್ತೀವಿ. ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಬೆಲ್ಟ್ ಡ್ರೈವ್. ಬೆಲ್ಟ್ ಡ್ರೈವಿಂದ ಆಗುವಂತಹ ಅನಾನುಕೂಲಗಳು ಏನೇನು ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ. ಓವರ್ಲೋಡ್ ಸೇಫ್ಟಿ ಅನ್ನೋದು ಮೇಜರ್ ಡಿಸ್ಅಡ್ವಾಂಟೇಜ್ ಅಲ್ಲ, ಮೇ ಬಿ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಹೈ ಎಫಿಷಿಯನ್ಸಿ ಅಲ್ವೇ ಅಲ್ಲ, ಸಿಂಪಲ್ ಕನ್ಸ್ಟ್ರಕ್ಷನ್ನ ಅಲ್ವೇ ಅಲ್ಲ. ಸೊ ಕ್ರೀಪ್ ಆ್ಯಂಡ್ ಸ್ಲಿಪ್ಪು ಜಾಸ್ತಿ ಆಗುವಂಥದ್ರಿಂದ ನಾವು ಇದೇ ಮೇಜರ್ ಡಿಸ್ಅಡ್ವಾಂಟೇಜ್ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಅಂತ ಯು ಕ್ಯಾನ್ ಈಸಿಲಿ ಗೆಸ್. ಸೊ ಸ್ಲಿಪ್ ಆ್ಯಂಡ್ ಕ್ರೀಪ್ ಆಗೋದು ಜಾಸ್ತಿ ಆಗಿರೋದ್ರಿಂದ ಇದೇ ಮೇಜರ್ ಡಿಸ್ಅಡ್ವಾಂಟೇಜಸ್. ರೋಪ್ ಡ್ರೈವ್ ಯಾವಾಗ ಯೂಸ್ ಮಾಡ್ತೀವಿ? ರೋಪ್ ಡ್ರೈವ್ಸ್ ಆರ್ ಪ್ರಿಫರ್ಡ್. ಯಾವಾಗ? ರೋಪ್ ಡ್ರೈವ್ಸ್ನ ಯಾವಾಗಲೂ ಕೂಡ ಪವರ್ ಟ್ರಾನ್ಸ್ಮಿಷನ್ ತುಂಬ ಜಾಸ್ತಿ ಬೇಕಾದಾಗ, ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಬೇಕಾದಾಗ ನಾವು ಯೂಸ್ ಮಾಡ್ತೀವಿ. ಸೊ ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್. ಸೊ ಇನ್ ವಿಚ್ ಅಪ್ಲಿಕೇಶನ್ ಇಸ್ ಎ ಫ್ಲಾಟ್ ಬೆಲ್ಟ್ ಡ್ರೈವ್ ಕಾಮನ್ಲಿ ಯೂಸ್ಡ್? ಸೊ ಫ್ಲಾಟ್ ಬೆಲ್ಟ್ ಡ್ರೈವ್ಸ್ನ ಯಾವ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ? ಗೇರ್ ಬಾಕ್ಸ್ ಆಫ್ ಎ ಕಾರ್. ಸೊ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಗೇರ್ ಬಾಕ್ಸ್ ಅಂತ, ಹಾಗಾಗಿ ಇಲ್ಲಿ ಯಾವುದೇ ಥರ ಬೆಲ್ಟ್ ಬರೋದಿಲ್ಲ. ಹಾಗಾಗಿ ಇದು ರಾಂಗ್ ಆಪ್ಷನ್ ಆಗುತ್ತೆ. ಎಲಿವೇಟರ್ ಸಿಸ್ಟಮ್ ಅಂದರೆ ಲಿಫ್ಟ್ಸ್ಗಳು ಅಥವಾ ಕ್ರೇನ್ಸ್ಗಳು ಅಥವಾ JCBs ಅಲ್ಲಿ, ಹಾಯ್ಸ್ಟ್ಗಳಲ್ಲಿ ಅಲ್ಲಿ ಯಾವ ಥರದ್ದು ಯೂಸ್ ಮಾಡ್ತಾರೆ ಅಂದರೆ ಜಾಸ್ತಿ ತುಂಬ ಹೈ ಡಿಸ್ಟೆನ್ಸ್ ಅಥವಾ ಲಾಂಗ್ ಡಿಸ್ಟೆನ್ಸಸ್ಗೆ ಮತ್ತು ಹೆವಿ ಪವರ್ ಯೂಸ್ ಮಾಡೋದ್ರಿಂದ ಎಲಿವೇಟರ್ ಸಿಸ್ಟಮ್ಸಲ್ಲಿ ನಾವು ರೋಪ್ ಡ್ರೈವ್ನ ಯೂಸ್ ಮಾಡ್ತೀವಿ. ಬೈಸಿಕಲಲ್ಲಿ ನಮಗೆಲ್ಲ ಗೊತ್ತಿರೋ ಥರ ಚೈನ್ ಡ್ರೈವ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಫ್ಲೋರ್ ಮಿಲ್ಸ್, ಏನು ಅಕ್ಕಿ ಅಥವಾ ರಾಗಿನ ನಾವು ಮಿಲ್ ಮಾಡಿಸ್ತೀವಲ್ಲ ಆ ಒಂದು ಜಾಗದಲ್ಲಿ ನಾವು ಫ್ಲಾಟ್ ಬೆಲ್ಟ್ ಡ್ರೈವ್ಸ್ನ ಜಾಸ್ತಿ ನೋಡೋದ್ರಿಂದ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಫ್ಲೋರ್ ಮಿಲ್ ಡ್ರೈವ್ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ರೋಪ್ ಡ್ರೈವ್ಸ್ನ ಯಾವ ಅಪ್ಲಿಕೇಶನ್ಸಲ್ಲಿ ಜಾಸ್ತಿ ಸೂಟ್ ಆಗುತ್ತೆ ಅಂತ ಕರಿಬೋದು ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ. ಬೈಸಿಕಲ್, ಮೋಟರ್ಸೈಕಲ್ ರಾಂಗ್. ಗೇರ್ ಬಾಕ್ಸ್ ಅಂತ ಕೊಟ್ಟ ತಕ್ಷಣ ನಾವು ರೋಪ್ ಎಲ್ಲಿ ಯೂಸೇ ಮಾಡಲ್ಲ. ಮನೇಲಿ ಯೂಸ್ ಮಾಡೋ ಕಾಂಪ್ಯಾಕ್ಟ್ ಹೌಸ್ ಲೋಡ್ ಅಪ್ಲಯನ್ಸಸ್ ಲೈಕ್ ವಾಷಿಂಗ್ ಮಿಷಿನ್
ಅಲ್ಲೂ ಕೂಡ ನಾವು ಬೆಲ್ಟ್ ಡ್ರೈವೇ ಯೂಸ್ ಮಾಡೋದ್ರಿಂದ ಎಲಿವೇಟರ್ಸ್ ಮತ್ತು ಕ್ರೇನ್ಸ್ ಈಗ ತಾನೇ ಒಂದು ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದೆ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ದ ವೆಲಾಸಿಟಿ ರೇಷಿಯೋ ಆಫ್ ಬೆಲ್ಟ್ ಡ್ರೈವ್ ನೆಗ್ಲೆಕ್ಟಿಂಗ್ ಥಿಕ್ನೆಸ್ ಆ್ಯಂಡ್ ಸ್ಲಿಪ್. ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಬೇಕು. ಸೊ ಬಿಫೋರ್ ಟೇಕಿಂಗ್ ಅಪ್ ದಿಸ್, ಬಿಕಾಸ್ ನಿಮ್ಗೆ ಗೊತ್ತಾಗ್ಬೋದು ಇದು ಮತ್ತು ಇದು ಮತ್ತು ಇದು N2 = N1 ತೊಗೊಳಕ್ಕೆ ಬರೋದೇ ಇಲ್ಲ. ಸೊ ಈ 3 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟ್ ಅಂತ ಸಡನ್ನಾಗಿ ಗೆಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಯು ಶುಡ್ ಹ್ಯಾವ್ ಅ ಡೆಫಿನಿಷನ್ ಇನ್ ಯುವರ್ ಮೈಂಡ್. ಡೆಫಿನಿಷನ್ ಗೊತ್ತಿರಬೇಕು ವೆಲಾಸಿಟಿ ರೇಷಿಯೋ ಅಂದರೆ. ಸೊ ವೆಲಾಸಿಟಿ ರೇಷಿಯೋ ಅಂದರೆ ರೇಷಿಯೋ ಆಫ್ ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ ಟು ದ ಸ್ಪೀಡ್ ಆಫ್ ದ ಡ್ರೈವಿಂಗ್ ಪುಲ್ಲಿ. ಸೊ ಡ್ರೈವಿಂಗ್ ಮತ್ತು ಡ್ರಿವನ್ಗೆ ನಾವು N1 ಆ್ಯಂಡ್ N2 ಅಂತ ಕರಿತೀವಿ. ಡ್ರಿವನ್ಗೆ N2 ಅಂತ ಕರಿತೀವಿ, ಡ್ರೈವಿಂಗ್ಗೆ N1 ಅಂತ ಕರಿತೀವಿ. ಅಂದರೆ 1 and 2 ನಾಮನ್ಕ್ಲೇಚರ್ ಮಾಡಿದ್ದೀವಿ. ಹಾಗಾಗಿ N2/N1 ಇರಬೇಕು. N2/N1 ಯಾವ ಆಪ್ಷನ್ ಇದೆ ಇಲ್ಲಿ? ಸೊ ಈ ಆಪ್ಷನ್ ಇಲ್ಲ, ಹಂಗಾಗಿ ರಾಂಗ್. ಇವೆರಡು ಆಪ್ಷನಲ್ಲಿ ಯಾವ್ದು ಕರೆಕ್ಟು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಯಾಮೀಟರ್. ಸೊ ಈ ಕಡೆ N2/N1 ಇದ್ದರೆ ಈ ಕಡೆ D1/D2 ಇರಬೇಕು. D2/D1 ಇದ್ದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂದರೆ N2 D2ಗೆ ಪ್ರಪೋರ್ಷನಲ್ ಆಗಿದೆ, N1 D1 ಪ್ರಪೋರ್ಷನಲ್ ಆಗಿದೆ. ಸೊ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ನೋದ್ರಿಂದ ಡೆಫಿನೇಷನಲ್ಲಿ ಈ ಆಪ್ಷನ್ ರಾಂಗ್ ಆಗುತ್ತೆ. N2/N1 = D1/D2 ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸ್ಲಿಪ್ ಆಗೋದ್ರಿಂದ ಬೆಲ್ಟ್ ಡ್ರೈವಲ್ಲಿ ವೆಲಾಸಿಟಿ ರೇಷಿಯೋ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ? ಸ್ಲಿಪ್ ಆಗೋದ್ರಿಂದ ನಿಮಗೆಲ್ಲ ಗೊತ್ತಿದೆ, 1%, 2%, 3% ಸ್ಲಿಪ್ ಆದಾಗ ಡ್ರಿವನ್ ಏನು ಪುಲ್ಲಿದು ಸ್ಪೀಡ್ ಕಡಿಮೆ ಆಗುತ್ತೆ. ನಾರ್ಮಲ್ ಆಗಿ ನೀವು 100% ವೆಲಾಸಿಟಿ ರೇಷಿಯೋ ಅಥವಾ ಯಾವುದೇ ಥರ ಸ್ಲಿಪ್ ಆಗದೆ ಇರೋ ಥರ ವೆಲಾಸಿಟಿ ರೇಷಿಯೋ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಏನು N2 ಬರುತ್ತೋ, ಸ್ಲಿಪ್ ಆದಾಗ ವೆಲಾಸಿಟಿ ರೇಷಿಯೋ ಕಡಿಮೆ ಆಗುತ್ತೆ. ಹಾಗಾಗಿ ಕಾನ್ಸ್ಟೆಂಟ್ ವೆಲಾಸಿಟಿ ರೇಷಿಯೋ, ಇನ್ಕ್ರೀಸ್ಡ್ ವೆಲಾಸಿಟಿ ರೇಷಿಯೋ, ದೇರ್ ಇಸ್ ನೋ ಎಫೆಕ್ಟ್. ಈ 3 ಆಪ್ಷನ್ ರಾಂಗ್ ಆಗುತ್ತೆ. ರೆಡ್ಯೂಸ್ಡ್ ವೆಲಾಸಿಟಿ ರೇಷಿಯೋ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಕ್ರೀಪ್ ಅಂದರೆ ಏನು ಇನ್ ಬೆಲ್ಟ್? ಸೊ ರಿಮೆಂಬರ್, ಕ್ರೀಪ್ ಅಂತ ನಾವು ಆಲ್ರೆಡಿ ಮೆಟೀರಿಯಲ್ ಪ್ರಾಪರ್ಟೀಸಲ್ಲೂ ಹೇಳಿದ್ದೀವಿ. ಇಲ್ಲಿ ಬೆಲ್ಟ್ರಲ್ಲಿ ಕ್ರೀಪ್ ಅಂದರೆ ಏನು? ಸೊ ಲೂಬ್ರಿಕೇಶನ್ ಬಗ್ಗೆ ಏನು ಮಾತಾಡೋದೇ ಇಲ್ಲ ಅಲ್ಲಿ. ಬೆಲ್ಟ್ ಮತ್ತು ಪುಲ್ಲಿ ಮಧ್ಯೆ ನಡೆಯುವ ಸ್ಲಿಪ್ಗೆ ಸ್ಲಿಪ್ ಅಂತ ಕರಿತೀವಿ. ಟೆನ್ಷನಿಂಗ್ಗೆ ಓವರ್ ಟೆನ್ಷನಿಂಗ್ ಅಂತ ಯಾವುದೇ ಡೆಫಿನಿಷನಲ್ಲಿ ಬರೋದಿಲ್ಲ. ಸೊ ಕ್ರೀಪ್ ಅಂದರೆ ಗ್ರ್ಯಾಜುವಲ್ ಆಗಿ ಎಕ್ಸ್ಪ್ಯಾನ್ಷನ್ ಮತ್ತು ಕಾಂಟ್ರಾಕ್ಟ್ ಆಗುವಂಥ ಒಂದು ಪ್ರಕ್ರಿಯೆ. ಯಾವುದರಲ್ಲಿ ಡ್ರೈವಿಂಗ್ ಪುಲ್ಲಿಯಿಂದ ಡ್ರಿವನ್ ಪುಲ್ಲಿಗೆ ಪಾಸ್ ಆಗಬೇಕಾದ್ರೆ ಬೆಲ್ಟು ಒಂದ್ಸಲ ಎಲಾಂಗೇಟ್ ಆಗುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಒಂದೊಂದು ಸಲ ಕಾಂಟ್ರಾಕ್ಟ್ ಆಗುತ್ತೆ. ಅಂದರೆ ಟೈಟ್ ಸೈಡಿಂದ ಸ್ಲ್ಯಾಕ್ ಸೈಡ್ಗೆ ಹೋಗ್ಬೇಕಾದ್ರೆ ಕಾಂಟ್ರಾಕ್ಟ್ ಆಗುತ್ತೆ, ಸ್ಲ್ಯಾಕ್ ಸೈಡಿಂದ ಟೈಟ್ ಸೈಡ್ಗೆ ಹೋಗ್ಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈ ಥರ ಒಂದು ಫಿನಾಮಿನಾಗಿ ನಾವು ಕ್ರೀಪ್ ಅಂತ ಕರಿತೀವಿ. ಸೊ ಡೈರೆಕ್ಟಾಗಿ ಯು ಕ್ಯಾನ್ ಚೂಸ್ ದಿಸ್ ಕರೆಕ್ಟ್ ಆಪ್ಷನ್. ಲೆಂತ್ ಆಫ್ ಓಪನ್ ಬೆಲ್ಟ್ ಡ್ರೈವ್ ಫಾರ್ಮುಲಾ ಏನು? ಸೊ ಇಲ್ಲಿ ನೋಡ್ಬೋದು ಎಲ್ಲ ಆಪ್ಷನ್ಸಲ್ಲೂ +- ಅಷ್ಟೇ ಚೇಂಜ್ ಆಗಿರುವಂಥದ್ದು. ಇನ್ನು ನಿಮಗೆ ಇಲ್ಲಿ 4x ಅಥವಾ ಇಲ್ಲಿ 4x, 2x ಆ ಥರ ಎಲ್ಲ ಕೊಡ್ಬೋದು. ಓಪನ್ ಬೆಲ್ಟ್ ಡ್ರೈವ್ ಮತ್ತು ಕ್ರಾಸ್ ಬೆಲ್ಟ್ ಡ್ರೈವ್ದು ಫಾರ್ಮುಲಾನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಗೆಸ್. ಸೊ ಇಲ್ಲಿ R1 + R2 ಇರಬೇಕು, ಇಲ್ಲಿ R1 - R2 ಇರಬೇಕು. ಆಲ್ ಅದರ್ ಪ್ಯಾರಾಮೀಟರ್ಸ್ ಆರ್ ಕರೆಕ್ಟ್. ಸೊ ಈ 3 ಆಪ್ಷನ್ನು ರಾಂಗ್ ಆಗುತ್ತೆ. ದಟ್ ವಾಸ್ ರಿಲೇಟೆಡ್ ಟು ಬೆಲ್ಟ್ ಡ್ರೈವ್ಸ್. ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್ ಆಫ್ CO3, ದಟ್ ಈಸ್ ಗೇರ್ ಡ್ರೈವ್ಸ್. ಸೊ ವೀಕ್ ನಂಬರ್ 11 ಇದೆ ನಿಮ್ಮ ಸಿಲೆಬಸ್ಸಲ್ಲಿ. ಅದರಲ್ಲಿ ಗೇರ್ ಡ್ರೈವ್ಸ್ ಮತ್ತು ಗೇರ್ ಟ್ರೈನ್ಸ್ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಯು ಕ್ಯಾನ್ ರೀಡ್ ದ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬಿಕಾಸ್ ದರ್ ಆರ್ ಎನ್ ನಂಬರ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಫ್ರೇಮ್ಡ್ ಇನ್ ದಿಸ್ ಟಾಪಿಕ್ ಆಲ್ಸೋ. ಲೈಕ್ ಇದ್ರದ್ದು ಏನು ಟರ್ಮಿನಾಲಜಿ ಆಗಿರ್ಬೋದು, ಟೈಪ್ಸ್ ಆಫ್ ಗೇರ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಗೇರ್ ಡ್ರೈವ್ಸ್ ಆಗಿರ್ಬೋದು, ಅದರಲ್ಲಿ ಬರುವಂಥ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದ್ರ ಮೇಲೆಲ್ಲ ಕ್ವಶನ್ ಫ್ರೇಮ್ ಮಾಡ್ಬೋದು. ಹಾಗಾಗಿ ಸೊ ಬಿಫೋರ್ ಟೇಕಿಂಗ್ ಅಪ್ ದಿಸ್ ಪ್ರಾಕ್ಟೀಸ್ ಕ್ವಶನ್ಸ್ ಯು ಶುಡ್ ಸ್ಟಡಿ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಡಯಾಗ್ರಾಮ್ಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಾನು ಹಾಕಿರೋದು. ಕ್ವಶನ್ನ ಓದ್ಬಿಟ್ಟು ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ. ಹಾಗಾಗಿ ಎಕ್ಸಾಮಲ್ಲಿ ಏನು ಈ ಥರ ಡಯಾಗ್ರಾಮ್ಸ್ ಬರೋದಿಲ್ಲ. ವೆನ್ ದ ಶಾಫ್ಟ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಕೋಪ್ಲೇನರ್, ಯಾವ ಗೇರ್ನ ಯೂಸ್ ಮಾಡ್ತೀವಿ? 2 ಶಾಫ್ಟ್ಗಳ ಮಧ್ಯೆ ಪ್ಯಾರಲಲ್ ಇರಬೇಕು, ಅಂದರೆ ಆಕ್ಸಿಸ್ ಪ್ಯಾರಲಲ್ ಆಗಿರಬೇಕು. ಪ್ಯಾರಲಲ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇದ್ರೂ ಆಕ್ಸಿಸ್ಸು ಅಂದರೆ ಯಾವುದೇ ಟೈಪ್ ನೀವು ಡಿಸ್ಟೆನ್ಸ್ನ ಮೆಷರ್ ಮಾಡಿದ್ರು ಸೇಮ್ ಡಿಸ್ಟೆನ್ಸಲ್ಲೇ ಅದು ಇರಬೇಕು ಆಕ್ಸಿಸ್ಸು. ಹಾಗಾಗಿ ಯಾವ ಒಂದು ಗೇರು ಅದಕ್ಕೆ ಸೂಟಬಲ್ಲು. ಬಿವೆಲ್ ಗೇರ್ ತೊಗೊಳಕ್ಕೆ ಬರಲ್ಲ, ಯಾಕೆ ಅಂದರೆ ಈ ಗೇರ್ದು ಆಕ್ಸಿಸ್ ಈ ಕಡೆಗೆ ಬರುತ್ತೆ, ಈ ಗೇರ್ದು ಆಕ್ಸಿಸ್ ಈ ಕಡೆ ಬರುತ್ತೆ. ಅಂದರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಬರೋದ್ರಿಂದ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಅದು 90 ಡಿಗ್ರಿ ಆಗೋದ್ರಿಂದ ಅದು ಪ್ಯಾರಲಲ್ ಆಗೋದು ಚಾನ್ಸ್ ಇಲ್ಲ. ವಾರ್ಮ್ ಗೇರಲ್ಲಿ ಇದ್ರ ಆಕ್ಸಿಸ್ ಈ ಕಡೆ, ವಾರ್ಮ್ ಇದು ಈ ಕಡೆ ಬರೋದ್ರಿಂದ ಎಲ್ಲೂ ಇಂಟರ್ಸೆಕ್ಟ್ ಪ್ಯಾರಲಲ್ ಆಗಿ ಚಾನ್ಸೇ ಇಲ್ಲ. ಹಾಗಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ. ಎಪಿಸೈಕ್ಲಿಕ್ ಗೇರ್ಸಲ್ಲಿ ದೆರ್ ಇಸ್ ನೋ ಮೀನಿಂಗ್ ಆಫ್ ಪ್ಯಾರಲಲ್ ಬಿಕಾಸ್ ಆಲ್ ಅದರ್ ಪ್ಲಾನೆಟ್ ಗೇರ್ಸ್ ಆರ್ ರೊಟೇಟಿಂಗ್ ಇನ್ ದೇರ್ ಓನ್ ಆಕ್ಸಿಸ್. ಸೊ ಸ್ಪರ್ ಗೇರಲ್ಲಿ ನೀವು ನೋಡ್ಬೋದು ಈ ಶಾಫ್ಟ್ ಆಕ್ಸಿಸ್ಸು ಯಾವಾಗಲೂ ಪ್ಯಾರಲಲ್ ಆಗೇ ಇರುತ್ತೆ. ಸೊ ಟೇಕ್ ದಿಸ್ ಆಸ್ ಎ ಕರೆಕ್ಟ್ ಆಪ್ಷನ್.
ಒಂದು ಶಾಫ್ಟಲ್ಲಿ ಒಂದೇ ಗೇರ್ ಇದ್ದರೆ ಯಾವ ಟ್ರೈನ್ ಅಂತ ಕರಿತೀವಿ, ಯಾವ ಗೇರ್ ಟ್ರೈನ್ ಅಂತ ಕರಿತೀವಿ? ಸೊ ರಿಮೆಂಬರ್ ದೆರ್ ಆರ್ 4 ಟೈಪ್ಸ್ ಆಫ್ ಗೇರ್ ಟ್ರೈನ್: ಸಿಂಪಲ್, ಕಾಂಪೌಂಡ್, ರಿವರ್ಟೆಡ್ ಆ್ಯಂಡ್ ಎಪಿಸೈಕ್ಲಿಕ್. ಇಲ್ಲಿ ನೋಡೋದಾದರೆ ಸಿಂಪಲ್ ಗೇರ್ ಟ್ರೈನಲ್ಲಿ ನೀವು ನೋಡ್ಬೋದು ಒಂದು ಶಾಫ್ಟಲ್ಲಿ ಒಂದೇ ಗೇರ್ ಇದೆ. ಕಾಂಪೌಂಡಲ್ಲಿ ಕೆಲವೊಮ್ಮೆ 2 ಅಥವಾ 3 ಗೇರ್ಸ್ನೂ ಹಾಕ್ಬೋದು, ಸ್ಪೀಡ್ ರಿಡಕ್ಷನ್ ಜಾಸ್ತಿ ಬೇಕು ಅಂದಾಗ. ಅಥವಾ ರಿವರ್ಟೆಡ್ ಗೇರ್ಸಲ್ಲೂ ಅಷ್ಟೇ, ಫಸ್ಟ್ ಗೇರ್ ಮತ್ತು ಲಾಸ್ಟ್ ಗೇರ್ ಆಕ್ಸಿಸ್ ಸೇಮ್ ಇರೋದ್ರಿಂದ ಒಂದೇ ಶಾಫ್ಟಲ್ಲಿ ಒಂದಕ್ಕಿಂತ ಹೆಚ್ಚು ಗೇರ್ಸ್ ಬರೋ ಚಾನ್ಸಸ್ ಇದೆ. ಎಪಿಸೈಕ್ಲಿಕ್ ಗೇರ್ಸ್ ಇಸ್ ಡಿಫ್ರೆಂಟ್ ಆಫ್ ಗೇರ್ ಟ್ರೈನ್, ಹಾಗಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಚೂಸ್ ಒಂದು ಶಾಫ್ಟಲ್ಲಿ ಒಂದು ಗೇರ್ ಇರುವಂಥದ್ದು ಸಿಂಪಲ್ ಗೇರ್ ಡ್ರೈವ್. ಗೇರ್ ಡ್ರೈವ್ದು ವೆಲಾಸಿಟಿ ರೇಷಿಯೋ ಫಾರ್ಮುಲಾ ಏನು? ಸೊ ಇದು ಕೂಡ ವೆಲಾಸಿಟಿ ರೇಷಿಯೋ ಆಫ್ ಬೆಲ್ಟ್ ಡ್ರೈವ್ ಥರನೇ. ಸ್ಪೀಡ್ ಆಫ್ ದ ಡ್ರಿವನ್ ಗೇರ್ ಟು ದ ಸ್ಪೀಡ್ ಆಫ್ ದ ಡ್ರೈವಿಂಗ್ ಗೇರ್ ಅಂದರೆ N2/N1 ಬರುತ್ತೆ. ಈ ಎರಡು ಆಪ್ಷನ್ ರಾಂಗ್ ಆಗುತ್ತೆ. ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ನಂಬರ್ ಆಫ್ ಟೀಸ್ ಆನ್ ದ ಡ್ರೈವಿಂಗ್ ಗೇರ್, ನಂಬರ್ ಆಫ್ ಟೀಸ್ ಆನ್ ದ ಡ್ರಿವನ್ ಗೇರ್. ಸೊ ಹಾಗಾಗಿ N2/N1 is equal to T1/T2 is the correct option for this. ಬಿವೆಲ್ ಗೇರ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಎರಡು ಆಕ್ಸಿಸ್ ಏನಾಗಿದ್ದಾಗ ನಾವು ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಇದೆ. ಸೊ ಬಿವೆಲ್ ಗೇರ್ಸ್ನ ನಾವು ಎರಡೂ ಆಕ್ಸಿಸ್ಸು ಇಂಟರ್ಸೆಕ್ಟ್ ಆದಾಗ ಯೂಸ್ ಮಾಡ್ತೀವಿ. ನೀವು ನೋಡ್ಬೋದು ಇಲ್ಲಿ ಚಿತ್ರದಲ್ಲಿ ಎರಡೂ ಆಕ್ಸಿಸ್ಸು ಪ್ಯಾರಲಲ್ ಅಲ್ಲ, ನಾನ್ ಪ್ಯಾರಲಲ್ ಆಗೋಕ್ಕೆ ಚಾನ್ಸ್ ಇಲ್ಲ, ಬಟ್ ನಾನ್ ಇಂಟರ್ಸೆಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಈ ಆಪ್ಷನ್ ರಾಂಗ್ ಆಗುತ್ತೆ. ಸೇಮ್ ಲೈನಲ್ಲಿ ಇದೆಯಾ? ಇಲ್ಲ, ಹಾಗಾಗಿ ಇಂಟರ್ಸೆಕ್ಟ್ ಅನ್ನೋದು ಕರೆಕ್ಟ್ ಆಪ್ಷನ್. ಯಾವ ಗೇರಲ್ಲಿ ಟೀತ್ಸು ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ? ನೀವು ನೋಡ್ಬೋದು 4 ಎಗೇನ್ ಚಿತ್ರ ಕೊಟ್ಟಿದ್ದೀನಿ ಇಲ್ಲಿ. ಹೆಲಿಕಲ್ ಗೇರಲ್ಲಿ ಟೀತ್ಸ್ಗಳು ಆ್ಯಂಗಲಲ್ಲಿದೆ, ಬಿವೆಲ್ ಗೇರಲ್ಲೂ ಆ್ಯಂಗಲಲ್ಲಿದೆ, ವಾರ್ಮ್ ಗೇರಲ್ಲಿ ಇದಕ್ಕೆ ಪ್ಯಾರಲಲ್ ಇರ್ಬೋದು, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸ್ಪರ್ ಗೇರಲ್ಲಿ ಮಾತ್ರ ಆಕ್ಸಿಸ್ಗೆ ಎಲ್ಲ ಟೀತ್ಸು ಪ್ಯಾರಲಲ್ ಆಗಿದೆ, ಹಾಗಾಗಿ ಡೈರೆಕ್ಟಾಗಿ ಯು ಕ್ಯಾನ್ ಚೂಸ್ ಸ್ಪರ್ ಗೇರ್ ಆ್ಯಂಡ್ ದೀಸ್ 3 ಆಪ್ಷನ್ಸ್ ಆರ್ ರಾಂಗ್. ಸೊ ಮಾಡ್ಯೂಲ್ ಆಫ್ ಎ ಗೇರ್ಗೆ ಏನಂತ ಡಿಫೈನ್ ಮಾಡ್ತೀವಿ ಅನ್ನೋ ಕ್ವಶನ್ನು. ಸೊ ಮಾಡ್ಯೂಲ್ ಅಂದರೆ ನೀವು ಆಲ್ರೆಡಿ ಮುಂಚೆನೇ ಹೇಳಿರೋ ಥರ ಮಾಡ್ಯೂಲ್ ಇಸ್ ದ ನಾಮನ್ಕ್ಲೇಚರ್ ಆಫ್ ಎ ಗೇರ್. ಇಟ್ಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಡಯಾಮೆಟ್ರಿಕಲ್ ಪಿಚ್ ಟು ದ ನಂಬರ್ ಆಫ್ ಟೀತ್ಸ್. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸೊ ನಾಮನ್ಕ್ಲೇಚರ್ ಆಫ್ ಗೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮಾಡ್ಯೂಲ್ ಆಫ್ ಎ ಗೇರ್ ಇಸ್ ಡಿಫೈನ್ಡ್ ಆಸ್ ಏನಂತ ಕರಿತೀವಿ ಮಾಡ್ಯೂಲ್ಗೆ? ಇಟ್ಸ್ ಎ ರೇಷಿಯೋ ಆಫ್ D/T ಅಂದರೆ ಪಿಚ್ ಸರ್ಕಲ್ ಡಯಾಮೀಟರ್ ಟು ದ ನಂಬರ್ ಆಫ್ ಟೀತ್ಸ್. ಸೊ ಫೇಸ್ ವಿಡ್ತ್ ಬೈ ಅಡೆಂಡಮ್ ಬೇರೆ ಯಾವುದೇ ಆಪ್ಷನ್ ಕೊಟ್ಟರು ಅದು ರಾಂಗ್ ಆಪ್ಷನ್ ಆಗುತ್ತೆ. ಬಟ್ ಇವೆರಡು ಆಪ್ಷನ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಯಾಕೆಂದರೆ ಇದಕ್ಕೆ ಡಯಾಮೀಟ್ರಲ್ ಪಿಚ್ ಅಂತ ಕರಿತೀವಿ, ಇದಕ್ಕೆ ಮಾಡ್ಯೂಲ್ ಅಂತ ಕರಿತೀವಿ. ಎರಡು ರೆಸಿಪ್ರೊಕಲ್ ಇರ್ತದೆ, ಅಂದರೆ ನ್ಯೂಮರೇಟರ್ ಡಿನೋಮಿನೇಟರ್ ಮಾತ್ರ ಚೇಂಜ್ ಇರುತ್ತೆ. ಸೊ ಈ ಎರಡು ಆಪ್ಷನ್ಸು ರಾಂಗ್ ಆಗುತ್ತೆ. ಆ್ಯಂಡ್ ಅಗೈನ್ ಹಿಯರ್ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಡಯಾಮೀಟ್ರಲ್ ಪಿಚ್ ಅಂತ ಕೊಟ್ಟರೆ ಮಾತ್ರ ನೀವು ಯು ಸೆಲೆಕ್ಟ್ ದಿಸ್ ಒನ್. ದ ಕರೆಕ್ಟ್ ಆಪ್ಷನ್ ಇಸ್ ಪಿಚ್ ಡಯಾಮೀಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಟೀತ್ಸ್. ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಗೇರ್ ಡ್ರೈವ್ದು ಅನಾನುಕೂಲ ಏನಿರ್ಬೋದು? ಸ್ಲಿಪ್ಪಿಂಗ್ ಆಗುತ್ತಾ? ಯಾವುದೇ ಕಾರಣಕ್ಕೂ ಸ್ಲಿಪ್ಪು ಆಗೋದಿಲ್ಲ, ಅಂದರೆ ತುಂಬ ಕಡಿಮೆ, ತುಂಬ ಗೇರ್ ಎಲ್ಲ ಕಟ್ಟಾಗಿ ಒಂದು ವೇರ್ ಔಟ್ ಆಗಿರೋ ಚಾನ್ಸಸ್ ಇರುತ್ತೆ, ಅದು ತುಂಬ ವರ್ಷಗಳಾದಮೇಲೆ. ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್. ಎಫಿಷಿಯನ್ಸಿ ಹೈ ಯಾವಾಗಲೂ ಗೇರ್ ಡ್ರೈವ್ಸ್ ಇದೆ, ಹಾಗಾಗಿ ಈ ಆಪ್ಷನು ರಾಂಗು. ಸ್ಪೀಡ್ ರೇಷನ್ನು ಕೂಡ ಆ್ಯಕ್ಯುರೇಟ್ ಆಗಿರುತ್ತೆ, ಇಲ್ಲಿ ಇನ್ಆ್ಯಕ್ಯುರೇಟ್ ಇರೋದ್ರಿಂದ ಇದು ರಾಂಗ್ ಆಗುತ್ತೆ. ಲೂಬ್ರಿಕೇಶನ್ ಜಾಸ್ತಿ ಬೇಕು, ಅಂದರೆ ಗ್ರೀಸ್ ಅಥವಾ ಆಯಿಲ್ ಯಾವಾಗಲೂ ಹಾಕಬೇಕಾಗಿರೋದ್ರಿಂದ. ಸೊ ದಿಸ್ ಆಪ್ಷನ್ ಇಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಅ ಗೇರ್ ಡ್ರೈವ್. ಡಬಲ್ ಹೆಲಿಕಲ್ ಅಥವಾ ಹೆರಿಂಗ್ ಬೋನ್ ಗೇರ್ಸ್ನ ಯಾವಾಗ ಯೂಸ್ ಮಾಡ್ತೀವಿ? ಸೊ ಡಬಲ್ ಹೆಲಿಕಲ್ ಅಂದರೆ ಎರಡು ಸೈಡು ಹೆಲಿಕಲ್ ಇರುವಂತಹ ಗೇರ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆಕ್ಸಿಯಲ್ ಥ್ರಸ್ಟ್, ಅಂದರೆ ಲೋಡನ್ನ ನಾವು ಅದು ಗೇರು ತಡಿಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂಥ ಜಾಗದಲ್ಲಿ ಹಾಕ್ತೀವಿ. ಸೊ ಗೇರ್ ರೇಷಿಯೋ ರಿಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡಲ್ಲ, ಟಾರ್ಕ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಮಾಡಲ್ಲ, ರೊಟೇಷನ್ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಆಕ್ಸಿಯಲ್ ಲೋಡನ್ನ ಅಥವಾ ಥ್ರಸ್ಟನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಡಬಲ್ ಹೆಲಿಕಲ್ ಗೇರ್ಸ್ನ ನಾವು ಮೇನ್ಲಿ ಯೂಸ್ ಮಾಡ್ತೀವಿ. ದ ಗೇರ್ಸ್ ಯೂಸ್ಡ್ ಫಾರ್ ನಾನ್ ಪ್ಯಾರಲಲ್ ಅಂಡ್ ನಾನ್ ಇಂಟರ್ಸೆಕ್ಟಿಂಗ್. ನಾನ್ ಪ್ಯಾರಲಲ್ಲು ಮತ್ತು ನಾನ್ ಇಂಟರ್ಸೆಕ್ಟಿಂಗ್, ಪ್ಯಾರಲಲ್ಲು ಅಲ್ಲ ಇಂಟರ್ಸೆಕ್ಟು ಅಲ್ಲ. ಸೊ ಸ್ಪರ್ ಗೇರಲ್ಲಿ ಪ್ಯಾರಲಲ್ ಆಗಿರುತ್ತೆ, ಹೆಲಿಕಲ್ ಗೇರು ಪ್ಯಾರಲಲ್ ಆಗಿರುತ್ತೆ, ಬಿವೆಲ್ ಗೇರಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ನಾನ್ ಇಂಟರ್ಸೆಕ್ಟಿಂಗ್ ಮತ್ತು ನಾನ್ ಪ್ಯಾರಲಲ್ ಅಂದರೆ ವಾರ್ಮ್ ಗೇರ್. ನೋಡಿ ಇದರಲ್ಲಿ ಆಕ್ಸಿಸ್ ಈ ಥರ ಇರುತ್ತೆ, ಈ ಕಡೆ ಆಕ್ಸಿಸ್ ಈ ಕಡೆ ಇರುತ್ತೆ, ಹಾಗಾಗಿ ನಾನ್ ಪ್ಯಾರಲಲ್ ಅಲ್ಲ, ಮತ್ತು ಆಕ್ಸಿಸ್ ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಸೊ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಇನ್ನು ಎಪಿಸೈಕ್ಲಿಕ್ ಗೇರ್ ಟ್ರೈನ್ ದ ಗೇರ್ಸ್. ಎಪಿಸೈಕ್ಲಿಕ್ ಗೇರ್ಸಲ್ಲಿ ಯೂಶ್ವಲಿ ಒಂದು ಫಿಕ್ಸ್ಡ್ ಗೇರ್ ಇರುತ್ತೆ, ಇನ್ನು ಮಿಕ್ಕಿದ ಗೇರ್ಗಳೆಲ್ಲ ಆ ಗೇರ್ಗೆ ರೊಟೇಟ್ ಆಗ್ತಿರೋದ್ರಿಂದ ಎಲ್ಲ ಫಿಕ್ಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋ ರಿಲೇಟಿವ್ ಮೋಷನ್ ಚಾನ್ಸೇ ಇಲ್ಲ, ಯಾಕೆಂದರೆ ಎಲ್ಲ ಮೋಷನ್ ಆಗ್ತಾ ಇದೆ. ಇಲ್ಲಿ ಪ್ಯಾರಲಲ್ ಶಾಫ್ಟ್ ಮಧ್ಯೆ ಆಗುವಂಥದ್ದ ಇಲ್ಲ, ಇದು ರಾಂಗ್ ಆಪ್ಷನ್ನು. ಫಿಕ್ಸ್ಡ್ ಗೇರ್ ಮಧ್ಯೆ ಆಗುವಂಥದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ರಿಮೆಂಬರ್,
this is only a reference or practice questions. You may read examples of reverted gear trains, clocks, ಅಥವಾ ವಾಚಸ್ಸು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟರೆ ದೀಸ್ ಕ್ವಶನ್ಸ್ ಆರ್ ಯು ಕ್ಯಾನ್ ಪ್ರಾಕ್ಟೀಸ್ ಸಿಮಿಲರ್ ಕ್ವಶನ್ಸ್ ಸೊ ದಟ್ ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ ಸ್ಕೋರ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡು, ಇಫ್ ಯು ಹ್ಯಾವ್ ಎನಿ ಕಮೆಂಟ್ಸ್ ಯು ಕ್ಯಾನ್ ಜಸ್ಟ್ leave in a comment box. Thank you so much.